Namaste. Happy evening, all of you. Excellent evening. Welcome, all of you, my dear students. ಎಲ್ಲರಿಗೂ ಸ್ವಾಗತ. Happy evening. Happy evening, sir. Evening, sir. Evening, Evening, sir. Happy evening, Happy evening, Guruji. Good evening, sir. Good evening, sir. Good evening. ನಮಸ್ತೆ ಗುರುಜಿ, ಹ್ಯಾಪಿ ಈವ್ನಿಂಗ್. ಬರ್ತಾ ಇಲ್ಲ ಅದನ್ನ ಕೊಡು. Happy evening once again. ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ನಮಸ್ತೆ. Happy ರೈಟ್. ನೋಡಿ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಆಗಿ ನಾಳೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. Thank you. Wish you the same. ಎಳ್ಳು ಬೆಲ್ಲ Happy Sankranti. ಬಸಂಜಿ ಗುರುಜಿ. Right, so let's start. So welcome all of you for wonderful special ಈ ಹುಣ್ಣಿಮೆ. ವೆರಿ ಸ್ಪೆಷಲ್. ಯಾಕೆ ಏನು ಅಂತೆಲ್ಲ ಹೇಳ್ತೀನಿ. ಸಾಕಷ್ಟು ರೆಮಿಡೀಸ್ ಕೂಡ ಹೇಳ್ತೀನಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಫಾರ್ ಮ್ಯಾನಿಫೆಸ್ಟಿಂಗ್. ಸೊ ಈ ಒಂದು ಹುಣ್ಣಿಮೆ ರಿಚುವಲ್ಗೆ, ಫುಲ್ ಮೂನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಸೊ ಇವತ್ತಿನ ದಿನ ಈ ಹುಣ್ಣಿಮೆ ರಿಚುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು: ಬೇಲೀಫ್, ಪಲಾವ್ ಎಲೆ ಬೇಕು. ಬೇಲೀಫ್ ವೆರಿ ಪವರ್ಫುಲ್ ಇದು. ಸೊ ಪಲಾವ್ ಎಲೆ ಬೇಕು, 5 ಪಲಾವ್ ಎಲೆ, ಜೊತೆಗೆ ತಟ್ಟೆ ಅಥವಾ ಬೌಲ್, ಜೊತೆಗೆ ಒಂದು ಹೋಲ್ಡರ್, ಚಿಮಟ, ಜೊತೆಗೆ ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಜೊತೆಗೆ ಬೇಕು ರೆಡ್ ಕಲರ್ ಮಾರ್ಕರ್ ಅಥವಾ CD ರೈಟರ್ ಆರ್ ಸ್ಕೆಚ್ ಪೆನ್ ಯಾವುದಾದ್ರೂ. ಓಕೆ, ಇಷ್ಟು ಸಾಮಗ್ರಿಗಳು. ಜೊತೆಗೆ ನೀರು ಬಾಟಲ್, ವಾಟರ್ ಬಾಟಲ್ ಕೂಡ ವೆರಿ ಇಂಪಾರ್ಟೆಂಟ್. ಇಷ್ಟು ಸಾಮಗ್ರಿಗಳನ್ನ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಕ್ವಿಕ್ಲಿ ಶುರು ಮಾಡೋಣ. ಎಸ್, ಸೊ ನಿನ್ನೆ 12ನೇ ತಾರೀಕು ವಿ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಡೇ, ಅಮೇಝಿಂಗ್ ಡೇ. ಸಂಕಲ್ಪ ಸಿದ್ಧಿ ಮ್ಯಾನಿಫೆಸ್ಟ್ 2025 ಒನ್ ಡೇ ಪ್ರೋಗ್ರಾಮ್ ಆಫ್ಲೈನಲ್ಲಿ ಕಂಡಕ್ಟ್ ಮಾಡಿದ್ದೆ. ಆ್ಯಂಡ್ ಸಾಕಷ್ಟು ಜನ, ಮೋರ್ ದೆನ್ 90+ ಪೀಪಲ್ ಬ್ಯಾಂಗ್ಳೂರಿಗೆ ನಾನು ಮೀಟ್ ಮಾಡಿ ಒನ್ ಡೇ ಸಂಕಲ್ಪ ಸಿದ್ಧಿಯನ್ನು ಪ್ರೋಗ್ರಾಮ್ನ ಅಟೆಂಡ್ ಮಾಡಿದರು. ಇಟ್ ವಾಸ್ ಅಮೇಝಿಂಗ್, ವಂಡರ್ಫುಲ್ ಆಗಿತ್ತು, ಸಕ್ಕತ್ತಾಗಿತ್ತು. ಲೆಟ್ಸ್ ಲಿಸನ್. ಯಾರೆಲ್ಲ ನೆನ್ನೆ ಬಂದಿದ್ರಿ ಹ್ಯಾಂಡ್ ರೈಸ್ ಮಾಡಿ. ಯಾರೆಲ್ಲ ನೆನ್ನೆ ಒನ್ ಡೇ ಪ್ರೋಗ್ರಾಮ್ ಬಂದಿದ್ರಿ ಹ್ಯಾಂಡ್ ರೈಸ್ ಮಾಡಿ. ಎಸ್, ಅನ್ಮ್ಯೂಟ್ ಮಾಡಿ ಹೇಳಿ. ಹವಾಸ್ ಹೇಳಿ, 1 ವರ್ಡಲ್ಲಿ 2 ವರ್ಡಲ್ಲಿ ಹೇಳಿ. ಹವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್. ಹೆಂಗ್ ಕಳೀತು ಅಂತ ನಂಗೆ ಗೊತ್ತಾಗಿಲ್ಲ ಸರ್. ವಂಡರ್ಫುಲ್ ಆಗಿತ್ತು ಸರ್. ಮಾಡಿದಕ್ಕಿಂತ ಹೆಚ್ಚಾಗಿ ಕಲ್ತ್ವಿ ಸರ್. ಪ್ರೋಗ್ರಾಮ್ ಸರ್. ಎನರ್ಜಿ ಹೇಗಿದೆ? ಗುರುಜಿ ಹೇಗಿದೆ ಮೈಂಡ್? ಥಾಟ್ಸ್ ಹೇಗಿದೆ? ಥಾಟ್ಸ್ ಹೇಗಿದೆ? ಒಳ್ಳೆ ಮೈಂಡ್ ಫ್ರೆಶ್ ಆಯ್ತು. ಮತ್ತೆ ಎಲ್ಲ ನೆಗೆಟಿವ್ಸ್ ಗಳನ್ನ ನಾವು ರಿಮೂವ್ ಮಾಡ್ಕೊಂಡ್ವಿ ಗುರುಜಿ. ನಿನ್ನೆ ಒಂದು ಸಂಕಲ್ಪ ಸಿದ್ಧಿ ಪ್ರೋಗ್ರಾಮ್ ಅಲ್ಲಿ ತುಂಬಾನೇ So nice. Lots of people had a wonderful
ಈ ವರ್ಷಕ್ಕೆ 2025ಗೆ ಕಂಪ್ಲೀಟ್ಲಿ ಪ್ರಿಪೇರ್ ಆಗಿದ್ದಾರೆ, ಮೈಂಡ್ ಸೆಟ್ನ ರೆಡಿ ಮಾಡ್ಕೊಂಡಿದ್ದಾರೆ, ಸಂಕಲ್ಪ ಮಾಡಿದ್ದಾರೆ, ಅದನ್ನ ಸಿದ್ಧಿ ಕೂಡ ಮಾಡ್ತಾರೆ ಈ ವರ್ಷ. ಆ್ಯಂಡ್ ಲಾಟ್ ಆಫ್ ಗಿಫ್ಟ್ಸ್ ಕೂಡ ಸಿಕ್ತು, ಮೆಡಲ್ ಆ್ಯಂಡ್ ಮ್ಯಾಜಿಕ್ ಸ್ಟೋನ್ ಜೊತೆಗೆ ಐ ಗೇವ್ ಸಮ್ ಕಾರ್ಡ್ಸ್ ಆ್ಯಂಡ್ ವಂಡರ್ಫುಲ್ ಒಂದು ವರ್ಕ್ ಬುಕ್ ಕೂಡ ಕೊಟ್ಟೆ ಎಲ್ಲರಿಗೂ. ಅಮೇಝಿಂಗ್ ಹೋಲ್ 1 ಇಯರ್ಗೆ ಡನ್. ನೈಸ್. ಸೊ ಮಾಡಿ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡಿ, ಲೆಟ್ ಸಿ ಎಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡ್ತೀರಾ ನೆಕ್ಸ್ಟ್ ಇಯರ್ ಬರೋ ಅಷ್ಟರೊಳಗಡೆ ಅಂತ ಹೇಳ್ಬಿಟ್ಟು. ಡನ್. ಆಲ್ ದ ಬೆಸ್ಟ್ ಎಲ್ಲರಿಗೂ. ಶುರು ಮಾಡೋಣ. ಎಲ್ಲ ಸಾಮಗ್ರಿ ರೆಡಿ ಮಾಡ್ಕೊಂಡ್ರ? ಎಸ್. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತೀರಾ ಹುಣ್ಣಿಮೆ ರಿಚುವಲ್ಸ್ನ ಚಾಟ್ ಬಾಕ್ಸಲ್ಲಿ ಹಾಕಿ FT ಅಂತ ಹೇಳಿ, ಫಸ್ಟ್ ಟೈಮ್ FT ಅಂತ ಟೈಪ್ ಮಾಡಿ. ಪ್ರತಿ ಸಾರಿ ಕೂಡ ತುಂಬ ಜನ ಇರ್ತಾರೆ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋರು. ನೈಸ್. ಹಾಗಾದರೆ ಸಾಕಷ್ಟು ಜನಕ್ಕೆ ಶೇರ್ ಆಗ್ತಾ ಇರುತ್ತೆ, ಬೇರೆಯವ್ರಿಗೆಲ್ಲ ಇನ್ವೈಟ್ ಮಾಡ್ತಿರ್ತೀರ ಅಂತ ಗೊತ್ತಾಯಿತು. ಥ್ಯಾಂಕ್ ಯು ಸೋ ಮಚ್. ಬಟ್ ಹಳಬ್ರು ಅಟೆಂಡ್ ಮಾಡ್ತಿರ್ಬೇಕು, ಅದು ಇಂಪಾರ್ಟೆಂಟ್. ಅಂದರೆ ನಂಬರ್ ಇನ್ಕ್ರೀಸ್ ಆದಂಗೆ ಜಾಸ್ತಿ ಜನ ಮಾಡಿದಷ್ಟು ಇನ್ನು ಪವರ್ಫುಲ್ ಆಗಿರುತ್ತೆ. ಇವತ್ತು ಸಾಕಷ್ಟು ಕೆಲವು ಸ್ಪೆಷಲ್ ರೆಮಿಡೀಸ್ ಎಲ್ಲ ಹೇಳ್ಕೊಡ್ತೀನಿ ಈ ಹುಣ್ಣಿಮೆಗೆ. ಆ್ಯಂಡ್ ಇಲ್ಲಿಂದ ಏನೇನು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ವೇಟ್ ಟಿಲ್ ದ ಎಂಡ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಏನಿದು ಹುಣ್ಣಿಮೆ ರಿಚುವಲ್ ಆ್ಯಂಡ್ ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಸೊ ಸ್ನೇಹಿತರೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ ಎರಡೂ ಸಮಯದಲ್ಲಿ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ. ನಮ್ಮ ಭೂಮಿಯ ಮೇಲೆ, ನಮ್ಮ ಮೇಲೆ ತುಂಬಾ ಸಾಕಷ್ಟು ಪ್ರಭಾವ ಇರುತ್ತೆ. ಸೊ ಈ ಸಮಯದಲ್ಲಿ ಒಂದು ಎನರ್ಜಿ ಏನಿರುತ್ತೆ ಅದನ್ನು ನಮಗೆ ಬೆನಿಫಿಟ್ ಆಗೋ ಥರ ಮ್ಯಾನಿಫೆಸ್ಟೇಷನ್ಗೆ, ಅಚೀವ್ಮೆಂಟ್ಸ್ಗೆ, ರಿಸಲ್ಟ್ಸ್ನ ಪಡೀಲಿಕ್ಕೆ, ರಿಯಾಲಿಟಿ, ಯಾವುದೇ ಒಂದು ವಿಷಸ್ನ ರಿಯಾಲಿಟಿಗೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದ ಸಮಯ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಸೊ ಹುಣ್ಣಿಮೆಯಲ್ಲಿ ಬೇಕು ನಮಗೆ ಬೇ ಲೀಫ್. ಬೇ ಲೀಫ್, ಈ ಬೇ ಲೀಫ್ ಅಂದರೆ ಇದು ಪಲಾವ್ ಎಲೆ, ಮಾಮೂಲಿ ಎಲ್ಲರ ಮನೇಲೂ ಇರುತ್ತೆ ಪಲಾವ್ ಎಲೆ. ಸೊ ಇದು ಕ್ಲೀನ್ ಆ್ಯಂಡ್ ನೀಟಾಗಿರಬೇಕು, ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದು, ಕ್ಲೀನ್ ಆ್ಯಂಡ್ ನೀಟಾಗಿ ಫ್ರೆಶ್ ಆಗಿ ಚೆನ್ನಾಗಿರೋದಿದ್ರೆ ತುಂಬ ಪವರ್ಫುಲ್. ಸೊ ಇದರಲ್ಲಿ ತುಂಬ ಒಂದು ಪವಿತ್ರತೆ ಇದೆ, ವೆರಿ ಆಸ್ಪಿಷಿಯಸ್ ಇದೆ, ಆ್ಯಂಡ್ ಇದರಲ್ಲಿ ಸಾಕಷ್ಟು ಎನರ್ಜಿಟಿಕ್ ಇದೆ, ಆ್ಯಂಡ್ ಇಟ್ಸ್ ಅ ಡಿವೈನ್ ಒನ್. ಇದರಿಂದ ತುಂಬ ನಮಗೊಂದು ಮ್ಯಾಜಿಕಲ್ ಎನರ್ಜಿ ಸಿಗುತ್ತೆ. ಬೇಲೀಫಿಂದ ಸಾಕಷ್ಟು ರಿಸಲ್ಟ್ಸ್ ಪಡಿಬೋದು ನಾವು. ಬರೀ ಇದು ಅಡುಗೆಗೆ ಅಷ್ಟೇ ಬಳಸೋದಲ್ಲ ರೀ, ಬರೀ ಅಡುಗೆಗೆ ಬಳಸೋ ಒಂದು ಮಸಾಲೆ ಪದಾರ್ಥ ಅಷ್ಟೇ ಅಲ್ಲ, ಇದರಲ್ಲಿ ಒಂದು ಸಾಕಷ್ಟು ಸ್ಪಿರಿಚುವಲ್ ಎನರ್ಜಿ ಕೂಡ ಇದರಲ್ಲಿದೆ. ಸೊ ಈ ಒಂದು ಪಲಾವೆಲೆಯಿಂದ ನಾವು ಈ ಒಂದು ರಿಚುವಲ್ನ ಫಾಲೋ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಹುಣ್ಣಿಮೆನಲ್ಲಿ ಚಂದ್ರನ ಶಕ್ತಿ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಭೂಮಿಗೆ ಹತ್ರ ಆಗಿರುತ್ತೆ. ಆ್ಯಂಡ್ ಚಂದ್ರನ ಒಂದು ಎನರ್ಜಿ ನಮ್ಮ ಮೇಲೆ ತುಂಬಾ ಒಂದು ಪ್ರಭಾವ ಇರುತ್ತೆ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಸಮಯದಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತೀವಿ, ರಿಚುವಲ್ನ ಮಾಡ್ತೀವಿ, ತುಂಬ ಬೇಗ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಅಚೀವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹುಣ್ಣಿಮೆ ಟೈಮಲ್ಲಿ ನೀವೇನು ಧ್ಯಾನ ಮಾಡ್ತೀರಾ, ಇದು ಬೇರೆ ದಿನಗಳಕ್ಕಿಂತ 10 ಪಟ್ಟು ಧ್ಯಾನ ಮಾಡಿದಷ್ಟು ಶಕ್ತಿ ಸಿಗುತ್ತೆ. ಮಾಮೂಲಿ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ಟೈಮಲ್ಲಿ ನೀವು ಧ್ಯಾನ ಮಾಡೋಕ್ಕೂ 10 ಪಟ್ಟು ಎನರ್ಜಿ ಸಿಗುತ್ತೆ. ಅದರಲ್ಲೂ 500-600 ಜನ ಒಟ್ಟಿಗೆ ನಾವು ಕೂತು ಈ ರಿಚುವಲ್ಸ್ ಮಾಡಿ ಧ್ಯಾನ ಮಾಡಿದಾಗ 100 ಪಟ್ಟು ಎನರ್ಜಿ ಸಿಗುತ್ತೆ. ಹೌದಾ? ಎಸ್. ಸೊ ಅದಕ್ಕೇನೆ ಪ್ರತಿ ಸಾರಿ ಕೂಡ ರೆಗ್ಯುಲರಾಗಿ ಅಟೆಂಡ್ ಮಾಡಿ, ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ನ ಫಾಲೋ ಮಾಡಿ. ಓಕೆ, ಆ್ಯಂಡ್ ಇನ್ ಕೇಸ್ ಮಿಸ್ ಆಗಿದ್ರು 24 ಗಂಟೆ ಒಳಗಡೆ ವಿಡಿಯೋನ ನೋಡಿಕೊಂಡು, ಯೂಟ್ಯೂಬಲ್ಲಿ ವಿಡಿಯೋ ಬರೋದನ್ನ ನೋಡಿಕೊಂಡು ಕಂಪ್ಲೀಟ್ ಮಾಡಿ. ಬಿಕಾಸ್ 24 ಅವರ್ಸ್ ಅದರ ಎನರ್ಜಿ ಇನ್ನೂ ಇರುತ್ತೆ. ಓಕೆ, ಲೈವಲ್ಲಿ ಮಾಡಿದಷ್ಟು ಇಲ್ಲದೆ ಇದ್ದರು, ಬಟ್ 24 ಅವರ್ಸ್ ಒಳಗಡೆ ಕಂಪ್ಲೀಟ್ ಮಾಡಿಬಿಟ್ಟಿರುತ್ತೆ. ಓಕೆ, ಸೊ 5 ಬೇ ಲೀಫ್ ಬೇಕು. ಡನ್. ಜೊತೆಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ಬೇಕು. ಎಲ್ಲ ರೆಡಿ ಇದೆಯಾ? ಐಟಮ್ಸ್, ವಸ್ತುಗಳೆಲ್ಲ ರೆಡಿ ಇದೆಯಾ? ಸೊ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲೂ ಸಾಕಷ್ಟು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಾ ವಂಡರ್ಫುಲ್ ಆಗಿ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೂಡ ಪಡ್ಕೊಂಡಿದ್ದೀನಿ. ಸೋ ಮೆನಿ ಪೀಪಲ್ ಹ್ಯಾವ್ ಗಾಟ್. ಎಸ್, ಹೌದಾ? ಅನ್ಮ್ಯೂಟ್ ಮಾಡಿ ಹೇಳಿ ಎಷ್ಟು ಜನಕ್ಕೆ ರಿಸಲ್ಟ್ಸ್ ಬಂದಿದೆ.
ಎಸ್ ಸರ್ ತುಂಬಾ ಆಗಿದೆ. ಟ್ರೈ ಮಾಡ್ತಾ ಇದ್ದೀವಿ ಸರ್. ಇದೇ ಫಸ್ಟ್ ಟೈಮ್ ಗುರುಜಿ ನಮ್ದು. ಫಸ್ಟ್ ಟೈಮ್. ಹೆಂಗಿದೆ ಸರ್? ಅನುಭವ ಪಡಿಬೇಕು. ಫಸ್ಟ್ ಟೈಮ್ ಗುರುಜಿ. ರಿಸಲ್ಟ್ ಬಂದಿದೆ ಬಂದಿದೆ ಗುರುಜಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಶುರು ಮಾಡೋಣ ಹಾಗಾದ್ರೆ. ರೆಡಿ ಎಲ್ಲರ ಹತ್ರ? ಬೇಲೀಫ್ ಎಲ್ಲ ರೆಡಿ ಇದೆಯಾ? 5 ಬೇಲೀಫ್ ಬೇಕು, 5 ವಿಶಸ್ ಬೇಕು. ನಿಮ್ಮ 5 ವಿಶಸ್ ಏನು ಅಚೀವ್ ಮಾಡ್ಬೇಕಂತಿದ್ರೆ ಇಲ್ಲಿಂದ ವಿತಿನ್ ಫ್ಯೂ ಡೇಸ್ ಆರ್ 1 or 2 ಮಂತ್ಸಲ್ಲಿ ಏನು ಅಚೀವ್ ಮಾಡಬೇಕು, ಅಥವಾ ಏನು ನಾವು ಫುಲ್ಫಿಲ್ ಮಾಡ್ಕೋಬೇಕು, ಕಂಪ್ಲೀಟ್ ಮಾಡಬೇಕು, ಬೈ ಮಾಡಬೇಕು, ಪಡ್ಕೋಬೇಕು, ವಾಟ್ ಎವರ್. ನಿಮ್ಮ ಪರ್ಸ್ನಲ್ ಬಗ್ಗೆ ಇರ್ಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ಆರೋಗ್ಯದ ಬಗ್ಗೆ ಇರ್ಬೋದು, ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಕರಿಯರ್ ಬಗ್ಗೆ ಇರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಮನೆ, ಫ್ಯಾಮಿಲಿ ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಜೊತೆಗೆ ಫೈನಾನ್ಸ್, ನಿಮ್ಮ ಮನಿ ರಿಲೇಟೆಡ್ ಕೂಡ ಇರ್ಬೋದು. ಸೊ 5 ಏರಿಯಾಯಿಂದ ಒಂದೊಂದು ತೊಗೋಬೋದು, ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ರೂ ಒಂದು 5 ವಿಷಸ್ ನೀವು ತೊಗೋಬೋದು. ಓಕೆ, 5 ವಿಷಸ್. ಸದ್ಯಕ್ಕೆ ಇವಾಗ ಬೇರೆ ಬೇಲೀಫ್ ಇಲ್ಲ ಅಂದರೆ ಮಾಡಿ, ಅದರಲ್ಲೇ ನೋ ಪ್ರಾಬ್ಲಮ್. ಕೃತಿ ಅವರೇ, ನೆಕ್ಸ್ಟ್ ಟೈಮ್ಗೆ ಏನು ಮಾಡಿ, ಒಂದಷ್ಟು ಬೇಲೀಫ್ನ ಬೈ ಮಾಡಿ, ಅದು ಚೆನ್ನಾಗಿರೋದೆಲ್ಲ ರಿಚುವಲ್ಸ್ಗೆ ಅಂತ ಇಟ್ಟಿಟ್ಬಿಡಿ, ಮಿಕ್ಕಿದೆಲ್ಲ ಅಡುಗೆಗೆ ಯೂಸ್ ಮಾಡಿ ಅಲ್ವಾ. ಇಲ್ಲ ಅಂದರೆ ಶೃಂಗೇರಿಗೆ ಹೋಗ್ತೀರಾ, ಶೃಂಗೇರಿಗೆ ಎಷ್ಟು ಜನ ಹೋಗ್ತೀರಾ? ಶೃಂಗೇರಿ, ಹೊರನಾಡು, ಅಲ್ಲಿ ತುಂಬ ಸಿಗುತ್ತೆ. ಅಲ್ಲಿ ಅಂಗಡಿ ಇರುತ್ತಲ್ವಾ, ಮಸಾಲೆ ಅಂಗಡಿಗಳು, ಅಲ್ಲಿ ಆಯ್ಕೋಬೋದು ನೀವು. ಚೆನ್ನಾಗಿರೋದು, ನೀಟಾಗಿರೋದು, ಸಕ್ಕತ್ತಾಗಿರೋದನ್ನ ಒಂದಷ್ಟು ಬೈ ಮಾಡಿ ತೊಗೊಂಡು ಬರ್ಬೋದು. ನಾನು ಲಾಸ್ಟ್ ಟೈಮ್ ಒಂದ್ಸರಿ ಹೋದಾಗ ಒಂದಿಷ್ಟು ಎತ್ಕೊಂಡ್ಬಂದಿದ್ದೆ, ಎಲ್ಲ ಖಾಲಿ ಆಯಿತು. ನೆಕ್ಸ್ಟ್ ಹೋದಾಗ ಮತ್ತೆ ತರಬೇಕು ನಾನು. ಒಂದ್ಸರಿ ತಂದಿದ್ದೆ ಮೇಘಾಲಯದಿಂದ. ಅಲ್ಲಂತೂ ಫಾರೆಸ್ಟಲ್ಲಿ ಟ್ರೆಕ್ಕಿಂಗ್ ಹೋಗಿದ್ದೆ, ಅಲ್ಲಂತೂ ಇಷ್ಟಿಷ್ಟು ಎತ್ಕೊಟ್ರು ಅವರು, ಬರೀ 20 ರೂಪಾಯಿಗೆ, 20 rupeesಗೆ ಇಷ್ಟು ಕೊಟ್ಟರು. ನೈಸ್. ಯೂಸ್ ಮಾಡಿ, ಸದ್ಯಕ್ಕೆ ಯೂಸ್ ಮಾಡಿ, ಬಟ್ ನೆಕ್ಸ್ಟ್ ಟೈಮಿಂದ ನೀಟ್ ಆ್ಯಂಡ್ ಕ್ಲೀನ್ ಬೇಲೀಫ್ನ ಬಳಸಿ. ಓಕೆ, ಡನ್. ಸೊ ಲಿಸನ್ ಕೇರ್ಫುಲಿ. ಈ ಹುಣ್ಣಿಮೆ ಇವತ್ತಿನ ದಿನ ವೆರಿ ಸ್ಪೆಷಲ್. ಯಾಕೆ ಅಂದರೆ ಇವತ್ತು ಶುರು ಆಗ್ತಾ ಇದೆ ಪ್ರಪಂಚದ ಒಂದು ಅದ್ಭುತವಾದ ರಿಚುವಲ್ ಮಾಡೋಂಥ ಒಂದು 12 ವರ್ಷಗಳಿಗೊಮ್ಮೆ ಬರೋಂಥ ಒಂದು ಮಹಾಕುಂಭ ಮೇಳ ಇವತ್ತಿಂದ ಶುರು ಆಗ್ತಾ ಇದೆ. ಉತ್ತರ ಪ್ರದೇಶಲ್ಲಿ ಪ್ರಯಾಗ್ರಾಜ್ ಅನ್ನೋ ಜಾಗದಲ್ಲಿ ಲಕ್ಷಾಂತರ ಜನ ಜಾಯ್ನ್ ಆಗ್ತಾರೆ. ಪ್ರಪಂಚದ ಬೇರೆ ಬೇರೆ ಎಲ್ಲ ಜಾಗದಿಂದ ಬರ್ತಾರೆ ಅಲ್ಲಿ ಸ್ನಾನ ಮಾಡಲಿಕ್ಕೆ, ಕುಂಭಮೇಳಕ್ಕೆ. ಅದ್ರ ಬಗ್ಗೆ ಅದರ ರೆಮಿಡಿ ಎಲ್ಲ ಮುಂದೆ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಇವತ್ತಿನ ದಿನ ಈ ಹುಣ್ಣಿಮೆ ವೆರಿ ಪವರ್ಫುಲ್. ಓಕೆ, ಸೊ ತುಂಬ ಒಂದು ಮನಸ್ಸಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿ. ಲೆಟ್ ಯುವರ್ ವಿಶಸ್ ಗೆಟ್ ಫುಲ್ಫಿಲ್ಡ್. ಓಕೆ, ಲೆಟ್ ಸ್ಟಾರ್ಟ್. ಸೊ ಪ್ರತಿಯೊಬ್ಬರು ಟೇಕ್ 5 ಬೇ ಲೀವ್ಸ್, 5 ಪಲಾವ್ ಎಲೆಗಳನ್ನ ತಗೊಳ್ತೀರಾ. ಟೇಕ್ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ಬೇ ಲೀಫ್ ಅಲ್ಲಿ ಒಂದು ಫ್ರಂಟ್ ಸೈಡ್, ಇನ್ನೊಂದು ಬ್ಯಾಕ್ ಸೈಡ್ ಬರುತ್ತೆ. ಮುಂದೆಗಡೆ ಎಲೆಯ ಮುಂಭಾಗ, ಎಲೆಯ ಹಿಂಭಾಗ. ಸೊ ಎಲೆಯ ಮುಂಭಾಗ ಬರಿಬೇಕು ನಾವು, ಸರಿನಾ? ಸೊ ಯಾವ ಥರ ಬರಿಬೇಕು ನೋಡಿ. ವಿಶಸ್ನ ನೀವು ಪೂರ್ತಿ ಲೈನ್, ಸೆಂಟೆನ್ಸ್ ಥರ ಬರೆಯೋಕ್ಕೆ ಜಾಗ ಇಲ್ಲ ಅಲ್ಲಿ. ಸೊ ಅದಕ್ಕೆ ಏನು ಮಾಡ್ತೀರಾ, 3 ಅಕ್ಷರದಲ್ಲಿ ಬರೀತೀರಾ, 3 ಅಥವಾ 4 ಅಕ್ಷರದಲ್ಲಿ ಬರೀತೀರಾ. ಫಾರ್ ಎಕ್ಸಾಂಪಲ್, ಮನಿ, ಐ ರಿಸೀವ್ಡ್ 5 lakh rupees. ಸಿಂಪಲ್, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಐ ರಿಸೀವ್ಡ್ 5 lakh rupees. ಓಕೆ, ಸೊ ಐ ಹ್ಯಾವ್ ರಿಕವರ್ಡ್ ಫ್ರಮ್ ಮೈ ಹೆಲ್ತ್. ನನ್ನ ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದೀನಿ, ಈ ರೀತಿ ಬರೆಯುವಂಥದ್ದು. ಅಥವಾ ಐ ಹ್ಯಾವ್ ಗಾಟ್ ಪ್ರಮೋಷನ್, I got increment of X amount. 15,000 increment, 20,000 increment, like that.
3 ಪದದಲ್ಲಿ ಅಥವಾ 4 ಪದದಲ್ಲಿ ನಿಮ್ಮ ವಿಶಸ್ನ ಬರೆಯುವಂಥದ್ದು. ಕ್ಲಿಯರ್? ಡನ್? ಸೊ ಶುರು ಮಾಡೋಣ. ಐ ಆಲ್ಸೋ ಸ್ಟಾರ್ಟ್. ಟೇಕ್ ದ ಬಿಲೀಫ್. ನಿಮ್ಮ ಒಂದೊಂದೇ ವಿಶಸ್ನ ಒಂದೊಂದು ಬೇಲೀಫ್ ಅಲ್ಲಿ ಬರೀತೀರಾ. ಬರಿಬೇಕಾದ್ರೆ ಲಾಡ್ ಆಫ್ ಎನರ್ಜಿ, ಫೋಕಸ್, ಹ್ಯಾಪಿನೆಸ್ ಇಂದ ಬರೀರಿ. ಆಸ್ ಇಫ್ ಇದೆಲ್ಲ ನಿಮ್ಗೆ ಅಚೀವ್ ಆಗಿದೆ ಅನ್ನೋ ಥರ. ಪಲಾವ್ ಏನ್ ಮಾಡ್ಬೇಕು ಸರ್? ಪಲಾವ್ ಎಲೆ ಮೇಲೆ ಬರೀಬೇಕು. ರಮೇಶ್ ಅವರೇ, ಲೇಟಾಗಿ ಜಾಯ್ನ್ ಆದರೆ ಹೀಗೆ ಆಗೋದು. ಟೈಮಿಂಗ್ಸ್ ಹಾಕಿರ್ತೀರಲ್ವಾ? ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ ಅಂದಾಗ ಆನ್ ಟೈಮ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಎಸ್, ಐ ಪ್ರಿಫರ್. ನೋಡಿ, ಐ ಟೆಲ್ ಯು ವಾಟ್, ನೆಕ್ಸ್ಟ್ ಟೈಮ್ ನೆನ್ಪಿಟ್ಕೊಳ್ಳಿ. ಮಾಡೇ ಮಾಡ್ತೀರಲ್ವಾ? ಹುಣ್ಣಿಮೆ, ಅಮಾವಾಸ್ಯೆ ರೀಚೆಲ್ಲ ಮಾಡೇ ಮಾಡ್ತೀರಲ್ವಾ? ಹಾಂ, ಸೊ ಮಾಡೇ ಮಾಡ್ತೀರ, ಪ್ರಿಪರೇಷನ್ ಮಾಡಿ ಇಟ್ಕೊಳ್ಳಿ. ಒಳ್ಳೆಯ ಒಂದು ರೆಡ್ ಕಲರ್ ಸಿ ಡಿ ಮಾರ್ಕರ್ ಪೆನ್ ತಗೊಳ್ಳಿ. ಇದು ಬೇಕು, ಯಾವಾಗಲೂ ಬೇಕಾಗತ್ತೆ. ರೆಡ್ ಕಲರ್ ಪರ್ಮನೆಂಟ್ ಮಾರ್ಕರ್ ಇದ್ರೂ ನಡೆಯುತ್ತೆ, ಪಲಾವ್ ಎಲೆ ಮೇಲೆ ಬರೀಲಿಕ್ಕೆ. ಓಕೆ, ಪಲಾವ್ ಎಲೆ ಮೇಲೆ ಬರೀಲಿಕ್ಕೆ ರೆಡ್ ಕಲರ್ ಪರ್ಮನೆಂಟ್ ಮಾರ್ಕರ್ ಅಥವಾ ವೈಟ್ ಬೋರ್ಡ್ ಮಾರ್ಕರ್ ಕೂಡ ನಡೆಯುತ್ತೆ. ಬೇರೆ ಪೆನ್ ಆದರೆ ಬರೆಯೋಕ್ಕೆ ಕಷ್ಟ. ಸೊ ಅದಕ್ಕೆ ಏನು ಮಾಡ್ಬೇಕು ನೀವು? ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್. ನೀಟಾಗಿ ರೀತಿ ಬರೆಯುತ್ತೆ, ಕ್ಲೀನಾಗಿ. ರೈಟ್? ಬರ್ದ್ರ ಎಲ್ಲರೂ? ಡನ್. ಈಗ ನಾವು ಮ್ಯಾನಿಫೆಸ್ಟ್ ಮಾಡೋಣ, ಎನರ್ಜಿ ಕೊಡೋಣ. ಸೊ ಪ್ರತಿಯೊಂದೊಂದು ಬೇಲೀವ್ಗೂ ನಾವು ಎನರ್ಜಿ ಕೊಡೋಣ. ಹಾಗೆ ಸ್ಟೂಡೆಂಟ್ಸ್, ಯಾರ್ಯಾರ ಹತ್ರಲ್ಲ ಯಂತ್ರಗಳಿದೆ, ನಿಮ್ಮ ಲಕ್ ಯಂತ್ರ, ಮನಿ ಯಂತ್ರ, ಕ್ರಿಸ್ಟಲ್ಸ್, ಸ್ಫಟಿಕ ಅಥವಾ ಬೇರೆ ಒಂದು ಕ್ರಿಸ್ಟಲ್ಸ್, ವಾಟ್ ಎನರ್ಜೈಸ್ ಮಾಡಲಿಕ್ಕೆ, ಚಾರ್ಜ್ ಮಾಡಲಿಕ್ಕೆ ಎಲ್ಲ ಇದೆ, ಅದನ್ನೆಲ್ಲ ಇಟ್ಕೊಳ್ಳಿ. ಅದು ಕೂಡ ಒಟ್ಟಿಗೆ ಎಲ್ಲವನ್ನ ಚಾರ್ಜ್ ಮಾಡ್ಕೊಳ್ತಿರಂತೆ. ಓಕೆ, ಆ್ಯಂಡ್ ದೀಪ, ಕ್ಯಾಂಡಲ್ನ ಹಚ್ಕೊಳ್ಳಿ. ಹಾಗೆ ದೀಪ ಮತ್ತೆ ಕ್ಯಾಂಡಲ್ನ ಹಚ್ಕೊಳ್ಳಿ.
ಎಸ್, ಜೆಮ್ ಸ್ಟೋನ್ ಇದ್ರು ಚಾರ್ಜ್ ಮಾಡ್ಕೋಬಹುದು ನೀವು. ಇಫ್ ಯು ವಾಂಟ್. ಚಾರ್ಜ್ ಹೇಗೆ ಮಾಡಬೇಕು ಮಾಡೋಣ, ಹೇಳ್ಕೊಡ್ತೀನಿ ಇವಾಗ. ಚಾರ್ಜ್ ಹೇಗೆ ಮಾಡಬೇಕು ಮಾಡೋಣ, ಹೇಳ್ಕೊಡ್ತೀನಿ. ಓಕೆ, ಒನ್ ಥಿಂಗ್ ಅಲ್ಲಿ ಕ್ಲಿಯರ್ ನೋಡಿ, ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್, ಆಲ್ ದ ಲೇಡೀಸ್ ಯು ಕ್ಯಾನ್ ಡೂ ಎನಿ ಟೈಮ್, ನೋ ಪ್ರಾಬ್ಲಮ್. ಓಕೆ, ಇದೆಲ್ಲ ಒಳ್ಳೇದು, ಪಾಸಿಟಿವ್ಗೋಸ್ಕರ ನಾವು ಮಾಡೋದು ಅಲ್ವಾ. ಯು ಕ್ಯಾನ್ ಡೂ ಎನಿ ಟೈಮ್, ನೋ ಪ್ರಾಬ್ಲಮ್. ಕೆಲವರೆಲ್ಲ ತುಂಬ ಜನ ಕೇಳ್ತಾರೆ, ಸರ್ ನಾನು ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಯು ಕ್ಯಾನ್ ಡೂ. ಕ್ಯಾಂಡಲ್ ಯಾವ ಕಲರ್ ಇದ್ರೂ ನಡೆಯುತ್ತೆ, ಕ್ಯಾಂಡಲ್, ದೀಪ, ಜಸ್ಟ್ ದೀಪ ಬೇಕಷ್ಟೇ ನಮಗೆ, ಯಾವುದಿದ್ರೂ ನಡೆಯುತ್ತೆ. ಸರಿನಾ? ಸೊ ಕಂಟಿನ್ಯೂ ಮಾಡೋಣ. ದೀಪ ಹಚ್ಕೊಂಡಿದ್ದೀರಲ್ವಾ? ಸೊ ದೀಪದ ಮುಂದೆ, ದೀಪ ಕ್ಯಾಂಡಲ್ ಮುಂದೆಗಡೆ ಇಟ್ಕೊಳ್ತೀರಾ. ಟೇಕ್ ಅ ಬೇ ಲೀಫ್, ಏನು ಬರ್ದಿದ್ದೀರಾ ನೋಡ್ಕೊಳ್ಳಿ. ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ತೀರಾ ಈ ರೀತಿಯಾಗಿ. ರೈಟ್ ಹ್ಯಾಂಡಿಂದ ಕ್ಲೋಸ್ ಮಾಡ್ತೀರಾ. ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಇದಕ್ಕೆ ಎನರ್ಜಿ ಕೊಡ್ತೀರಾ ಹಸ್ತಗಳ ಮುಖಾಂತರ. ಹೇಳ್ಕೊಳ್ಳಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಈ ನನ್ನ ವಿಶ್ ತುಂಬ ಈಸಿಲಿ ಅಚೀವ್ ಆಗಿದೆ, ಬೇಗನೆ ಅಚೀವ್ ಆಗಿದೆ. ಐ ಆಮ್ ಸೋ ಹ್ಯಾಪಿ, ಸೋ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಲಾಟ್ ಆಫ್ ಎನರ್ಜಿ ಕೊಡಿ, ಗ್ರ್ಯಾಟಿಟ್ಯೂಡ್ ಕೊಡಿ, ಫೀಲ್ ಮಾಡಿ. ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತಾ ಹಗ್ ಮಾಡ್ತಾ ಇದನ್ನ ಕಿಸ್ ಮಾಡಿ. ಕೀಪ್ ಇಟ್. ಕೆಳಗಡೆ ಇಟ್ಬಿಡಿ. ಮತ್ತೆ ಇನ್ನೊಂದು ತಗೊಳ್ತೀರಾ, ಇದಕ್ಕೂ ಕೂಡ ಇದೇ ಥರ ಚಾರ್ಜ್ ಮಾಡ್ತೀರಾ. ಈ ಥರ 5 ಪಲಾವ್ ಎಲೆನ ಚಾರ್ಜ್ ಮಾಡಿ, ಹಾಗೆ ನಿಮ್ಮ ಯಂತ್ರಗಳು ಕ್ರಿಸ್ಟಲ್ಸ್ ಇದ್ರೆ ಅದು ಕೂಡ ಚಾರ್ಜ್ ಮಾಡಿ. ಓಕೆ, ಡೂ ಇಟ್. ಎಲ್ಲ ಮಾಡಿ, ಕಂಪ್ಲೀಟ್ ಮಾಡಿ ಎಲ್ಲರೂ. ಆಲ್ ದ ಬೇ ಲೀವ್ಸ್ ಎಲ್ಲವನ್ನ ಚಾರ್ಜ್ ಮಾಡಿ. ಮಾಡ್ಬೋದು, ಒಟ್ಟಿಗೆ ಮಾಡ್ಬೋದು, ಶ್ರುತಿಯವರೇ, ಸಪ್ರೇಟ್ ಆಗು ಮಾಡಿ ಬೇಕಂದ್ರೆ. ಎಸ್, ಕಂಪ್ಲೀಟ್ ಮಾಡಿ.
ನೈಸ್, ವಂಡರ್ಫುಲ್. ಮಾಡಿದ್ರೆಲ್ಲರೂ ಡನ್. ಯಾರ್ದೆಲ್ಲ ಆಯ್ತು? ಕಂಪ್ಲೀಟ್ ಆಯ್ತು, ಡನ್. ಈಗ ಇದನ್ನ ಬರ್ನ್ ಮಾಡಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸೊ ಹೇಗೆ? ಟೇಕ್ ದ ಬೌಲ್ ಅಥವಾ ತಟ್ಟೆ, ಹೋಲ್ಡರ್, ಚಿಮಟ ಹೋಲ್ಡರ್ ಒಂದಿಗೆ ನೀವೇನ್ ಮಾಡ್ತೀರಾ? ಯು ವಿಲ್ ಟೇಕ್ ಬೇ ಲೀಫ್. ಒಂದೊಂದೇ ಬೇ ಲೀಫ್ ತಗೊಳ್ತೀರಾ, ಹೋಲ್ಡ್ ಮಾಡಿ. ಅಂಡ್ ಕ್ಯಾಂಡಲ್ ಅಥವಾ ದೀಪ ಹಚ್ಚಿದಿರಲ್ವಾ, ಸೊ ಅದರಿಂದ ಬರ್ನ್ ಮಾಡ್ತೀರಾ. ಇದರ ಆಶಸ್ ಅಥವಾ ಬೂದಿ ತಟ್ಟೆ ಒಳಗಡೆನೆ ಬೀಳ್ಬೇಕು, ಆ ರೀತಿ ಬರ್ನ್ ಮಾಡಿ. ಬರ್ನ್ ಮಾಡಿ, ಎಲ್ಲ ಬೇ ಲೀಫ್ ನ ಬರ್ನ್ ಮಾಡಿ ಒಂದೊಂದೇ. ಈ ಬೇ ಲೀಫ್ ಬರ್ನ್ ಮಾಡಿದಾಗ ಹೊಗೆ ಬರುತ್ತಲ್ವಾ, ಅದು ಕೂಡ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಡನ್. ಬರ್ನ್ ಮಾಡಿದ್ರೆ ಎಲ್ಲರೂ? ಇನ್ನ ಮಾಡ್ತಾ ಇದ್ದೀರಾ? ಮಾಡಿ. ಡನ್ ಆಯ್ತಾ ಎಲ್ಲರದು? ಎಸ್. ಸೊ ಹಾಗಿದ್ರೆ ಈಗ ನಾವು ಈ ಬರ್ನ್ ಮಾಡಿರೋ ಆಶಸ್, ಬೇ ಲೀಫ್ ಬರ್ನ್ ಮಾಡಿರೋದನ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ ಬರೋಣ. ಸೊ ರೈಟ್ ನೌ ಎಲ್ಲರೂ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಂಡು ಆಚೆ ಹೋಗ್ತೀರಾ. ಕ್ಯಾಂಡಲ್ ಹಾಗೆ ಇರಲಿ, ದೀಪ ಹಾಗೆ ಇರಲಿ, ಆರಿಸ್ಬೇಡಿ, ದೀಪ ಹಾಗೆ ಇರಲಿ. ಮೆಡಿಟೇಷನ್ ಮಾಡೋಣ ಬಂದು. ಸೊ ಬೌಲ್ ಅಥವಾ ತಟ್ಟೆನ ತಗೊಂಡು ಹೊರಗಡೆ ಹೋಗ್ತೀರಾ. ಟೆರೆಸ್ ಅಥವಾ ಬ್ಯಾಲ್ಕನಿಗೆ ಹೋಗ್ಬಿಟ್ಟು ಆಕಾಶವನ್ನ ನೋಡ್ತಾ, ಚಂದ್ರ ಕಾಣಿಸಿದ್ರೆ ಗುಡ್, ಕಾಣಿಸಿಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಸೊ ಚಂದ್ರನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಎಲ್ಲ ವಿಷಸ್ ನನಗೆ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ, ಥ್ಯಾಂಕ್ ಯು ಅಂತ ಹೇಳ್ತಾ ಬ್ಲೋ ಮಾಡಿ. ಈ ಆಶಸ್ಸು ತಟ್ಟೆಲಿರೋದೆಲ್ಲ ಯೂನಿವರ್ಸ್ಗೆ ತಲುಪೋ ಥರ ಜೋರಾಗಿ ಬ್ಲೋ ಮಾಡಿ. ಆ್ಯಂಡ್ ಅಲ್ಲೇ ನಿಂತ್ಕೊಂಡು 30 ಸೆಕೆಂಡು ಧ್ಯಾನ ಮಾಡಿ, ವಿಜುವಲೈಸ್ ಮಾಡಿ, ಫೀಲ್ ಮಾಡಿ ಎಲ್ಲ ನಿಮ್ಗೆ ಅಚೀವ್ ಆಗಿದೆ ಅನ್ನೋ ಥರ. ಆ್ಯಂಡ್ ದೆನ್ ವಾಪಸ್ ಬನ್ನಿ. ಓಕೆ, ರೈಟ್ ನಾವು ಎಲ್ಲರೂ ಮಾಡಿಬಿಟ್ಟು ವಾಪಸ್ ಬರ್ತೀರಿ. ಸೊ ನಾನು ಕೂಡ ಮಾಡಿ ಬರ್ತೀನಿ.
ಎಸ್ ಐ ಆಮ್ ಬ್ಯಾಕ್ ಡನ್. ಕ್ಯಾಮ್ರಾ ಆನ್ ಆಗಿ ವಾಪಸ್ ಬಂದಿದ್ದೀರಾ, ಕಾಣಿಸ್ತಾ ಇದ್ದೀರಾ, ಗೊತ್ತಾಗಿದೆ ಆಯ್ತು ಅಂತ. ಯಾರ್ ಕ್ಯಾಮ್ರಾ ಆಫ್ ಆಗಿದೆ, ಐ ಕಾಂಟ್ ಸಿ ಯು. ಸೊ ನೀವು ಬಂದಿದ್ದೀರಾ ಇಲ್ಲ ಗೊತ್ತಾಗಲ್ಲ. ಚಾಟ್ ಬಾಕ್ಸ್ ಹಾಕಿ ಡನ್ ಅಂತ, ಡಿ ಅಂತ. ಎಸ್, ಬ್ಯೂಟಿಫುಲ್. ಸೊ ಕ್ಯಾಂಡಲ್ ಇರಲಿ ಹಾಗೆ, ದೀಪ ಇರಲಿ ಹಾಗೆ. ಈಗ ಒಂದು ಅದ್ಭುತವಾದ ಧ್ಯಾನವನ್ನು ಮಾಡೋಣ, ಕ್ಲೆನ್ಸಿಂಗ್ ಮಾಡೋಣ, ಹಾಗೆ ಮೆಡಿಟೇಷನ್ ಮಾಡೋಣ. ವೆರಿ ಪವರ್ಫುಲ್. ಐ ರಿಕ್ವೆಸ್ಟ್ ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ. ಎನರ್ಜಿ ಬೇಕಲ್ವಾ? ಎನರ್ಜಿ ಬೇಕಾ? ಎನರ್ಜಿ ಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿ. ಅನ್ಲೆಸ್ ನಿಮ್ಮ ಕ್ಯಾಮ್ರಾ ಪ್ರಾಬ್ಲಮ್ ಇದೆ, ಇಲ್ಲ ನೀವು ಹೊರಗಡೆ ಡ್ರೈವ್ ಮಾಡ್ತಾ ಇದ್ದೀರಾ, ಅಂದರೆ ಬಿಟ್ಟು ಯಾವುದೇ ಸಿಚುವೇಶನ್ ಇದ್ದರೂ ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ, ಅಟ್ಲೀಸ್ಟ್ ಮೆಡಿಟೇಷನ್ಗೆ. ಎಸ್, ಸೊ ಲೆಟ್ಸ್ ಡೂ ಇಟ್. ಪ್ರತಿಯೊಬ್ಬರು ಸೆಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್. ಈ 10 ನಿಮಿಷ ಈ ಪ್ರೋಸೆಸ್, ಈ ಕ್ಲೆನ್ಸಿಂಗ್ ಪ್ಲಸ್ ಧ್ಯಾನ ಯಾರು ತುಂಬ ಇನ್ವಾಲ್ವ್ಮೆಂಟಲ್ಲಿ ಮಾಡ್ತೀರಾ, ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್. ವೆರಿ ಇಂಪಾರ್ಟೆಂಟ್. ಸೊ ರಿಕ್ವೆಸ್ಟ್ ಇದನ್ನು ತುಂಬ ಒಂದು ಫೋಕಸ್ ಇನ್ವಾಲ್ವ್ಮೆಂಟಿಂದ ಮಾಡಿ, ಸರಿನಾ? ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಹಸ್ತದಲ್ಲಿ ಜ್ಞಾನ ಮುದ್ರೆ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ.
ಇದೆ. ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗೋಣ. ನಿಮ್ಮ ಎರಡೂ ಹಸ್ತದಲ್ಲಿ ನೀರು ಬಾಟಲ್ನ ಕೈಲಿಡ್ಕೊಳ್ಳಿ. ಹಾಗೆ ಕಣ್ಮುಚ್ಕೊಂಡು ನಿಮ್ಮ ಎರಡೂ ಹಸ್ತಗಳಲ್ಲಿ ನೀರು ಬಾಟಲ್ನ ಕೈಲಿಟ್ಕೊಳ್ಳಿ. ನೀವು ಬರೆದಿರ್ತಕ್ಕಂಥ ಎಲ್ಲ ವಿಷಸ್ನ ನೆನಪಿಸ್ಕೊಳ್ತಾ, ನೀರಿಗೆ ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ವಾಟರ್ನ ಚಾರ್ಜ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. करचरणकृतं वाक्कायजं कर्मजं वा श्रवणनयनजं वा मानसं वापराधं वा विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। करचरणकृतं वाक्कायजं कर्मजं वा श्रवणनयनजं वा मानसं वापराधं वा विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ, ಕೀಪ್ ದ ಬಾಟಲ್
Raise your hands, ಎರಡೂ ಕೈನ ಮೇಲೆತ್ತಿ. Fingers open, completely surrender ಆಗಿ. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಪೂರ್ಣ ಚಂದ್ರನ ಶಕ್ತಿಯ ಜೊತೆ ಕನೆಕ್ಟ್ ಆಗಿ. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ದೇಹ, ಮನಸ್ಸು, ಆತ್ಮವನ್ನ, ನಿಮ್ಮ ವಿಷಸ್ನೆಲ್ಲ ಚಾರ್ಜ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲವೂ ನನಗೆ ಅಚೀವ್ ಆಗಿದೆ. ಮೈಂಡ್ ಒಳಗಡೆ ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಯೂನಿವರ್ಸ್. ಹಸ್ತಗಳ ಮುಖಾಂತರ ಒಂದು ಎನರ್ಜಿನ ರಿಸೀವ್ ಮಾಡಿ. ಕೈಯಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ರಿಸೀವ್ ಮಾಡ್ತಾ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ಹೆವಿನೆಸ್ನ ಫೀಲ್ ಮಾಡ್ತಾ ಇದ್ದೀರಾ ಹಸ್ತದಲ್ಲಿ. ಎರಡೂ ಕೈನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ನಮ್ಮ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಒಂದು ರಿಚುವಲ್ಗೆ, ಕಮ್ಯುನಿಟಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ and gently open your eyes. Drink water. ನೀರು ಕುಡಿರಿ. Right. So, how are you feeling right now? Unmute ಮಾಡಿ ಹೇಳಿ. How are you feeling right now? How was the experience? Amazing, amazing. Sir, amazing. Sir, super sir. ವೈಬ್ರೇಷನ್ ಎಷ್ಟಾಗಿದೆ? ಚೆನ್ನಾಗಿರೋದು ಸರ್. ಕ್ಲಾಸ್ ಆಯ್ತು. ಅಮೇಜಿಂಗ್. Just saw my reality. ಅದ್ಭುತವಾಗಿತ್ತು. ಧನ್ಯವಾದಗಳು ಗುರುಜಿ. ಗುರುಜಿ ಧನ್ಯವಾದ. ಸಲ ಹೊಸ ವರ್ಷದಲ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಸರ್. Awesome, thank you. Let's learn. ಹಾಗೆ ಹೇಳ್ಕೊಡ್ತೀನಿ. ಹಲೋ, ಎಲ್ಲರೂ ಕೇಳಿಸ್ಕೊಳ್ಳಿ. ಲಿಸನ್ ಕೇರ್ಫುಲಿ. ಕೇಳಿಸ್ಕೊಳ್ಳಿ ಎಲ್ಲರೂ. ವೆರಿ ಇಂಪಾರ್ಟೆಂಟ್. ಎಷ್ಟು ಜನಕ್ಕೆ ಇವತ್ತಿನ ದಿನ ಹುಣ್ಣಿಮೆ ಮಹಾ ಒಂದು ಕುಂಭಮೇಳದ ಒಂದು ಸ್ಪೆಷಲ್ ಹುಣ್ಣಿಮೆ ಇದು. ಇದರಿಂದ ಜೊತೆಗೆ ಸಂಕ್ರಾಂತಿಯಿಂದ ಎಷ್ಟು ಜನಕ್ಕೆ ಲೈಫಲ್ಲಿ ವಂಡರ್ಫುಲ್ ರಿಸಲ್ಟ್ಸ್ನ ಪಡೆಯೋಕ್ಕೆ ಆಸೆ ಇದೆ? ಗಿವ್ ಸಮ್ ವಂಡರ್ಫುಲ್ ರೆಮಿಡೀಸ್. ಯಾರಿಗೆ ಆಸೆ ಇದೆ? ಎಸ್ ಸರ್. ಆಸೆ ಇದೆ ಸರ್. ಮಿಸ್ ಕ್ಯಾಂಡಲ್ ಈಗ ಆರಿಸ್ಬೋದು, ದೀಪವನ್ನ ಆರಿಸ್ಬೋದು. ನೀವು ಕ್ಯಾಂಡಲ್ನ ಆರಿಸ್ಬೋದು, ದೀಪವನ್ನ ಆರಿಸ್ಬೋದು. ಓಕೆ, ಸೊ ಗಿವ್ ಮಿ 5 minutes ಟೈಮ್. ಎಲ್ಲರೂ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಎಲ್ಲರೂ ಸ್ನೇಹಿತರೆ.
ಇವತ್ತಿನ ದಿನ ಈ ಒಂದು ಮಹಾಕುಂಭಮೇಳ 12 ವರ್ಷಕ್ಕೊಂದ್ಸಲಿ ನಡೆಯುತ್ತೆ. ಅಂದರೆ ಅರ್ಥ 12 ಇಯರ್ಸ್ ಒನ್ಸೇ ಬರುತ್ತೆ. ಅಂದರೆ ಅರ್ಥ ಯೂನಿವರ್ಸಲಿ ದ ವರ್ಟೆಕ್ಸ್ ಕಾಂಬಿನೇಷನ್ಸ್ ಅಂತ ಕರೀತಾರೆ. ದರ್ ಈಸ್ ಸಮ್ ಕಾಂಬಿನೇಷನ್ ವರ್ಟೆಕ್ಸ್ ಕೂಡಿ ಬರುತ್ತೆ. ಅದಕ್ಕೆ ಈ ಸಮಯದಲ್ಲಿ ಮಾತ್ರ ಮಹಾಕುಂಭಮೇಳ ನಡೆಯುವಂಥದ್ದು. ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಈ ಮಹಾಕುಂಭಮೇಳ ಸಮಯದಲ್ಲಿ ಲಕ್ಷಾಂತರ ಜನ ಬಂದು ಪ್ರಯಾಗ್ರಾಜಲ್ಲಿ ಅಲ್ಲಿ ಸಂಗಮ ಆಗುತ್ತೆ. 3 ನದಿಗಳ ಸಂಗಮ ಆಗುತ್ತೆ. ಎಂತೆಂಥ ನಾಗ ಸಾಧುಗಳೆಲ್ಲ ಬಂದು ಅಲ್ಲಿ ಅವರ ಪಾಪಗಳೆಲ್ಲ ಕರ್ಮಗಳೆಲ್ಲ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು, ಅಥವಾ ಅಲ್ಲಿ ನದಿ ಸ್ನಾನ ಮಾಡ್ತಾರೆ. ಕಾರಣ ಏನು? ಅಲ್ಲೊಂದು ಅದ್ಭುತವಾದ ಎನರ್ಜಿ ಇದೆ ಅಂತ ಅರ್ಥ. ಯಾಕೆ ಅಂದರೆ ನಾಟ್ ಓನ್ಲಿ ದೇರ್, ಅಲ್ಲೇ ಅಂತಲ್ಲ, ಆಲ್ ಓವರ್ ದ ವರ್ಲ್ಡ್, ಓವರ್ ಆಲ್ ಈ ಸಮಯದಲ್ಲಿ ವಾಟರ್ ವಿಲ್ ಬಿ ವೆರಿ ಹೈಯೆಸ್ಟ್ ಫಾರ್ ಮ್ಯಾನಿಫೆಸ್ಟೇಷನ್. ಈ ಕುಂಭಮೇಳ ನಡಿಬೇಕಾದ್ರೆ ಆಲ್ ಓವರ್ ದ ವರ್ಲ್ಡ್ ವಾಟರ್ ವಿಲ್ ಬಿ ಹೈಲಿ ಫಾರ್ ಮ್ಯಾನಿಫೆಸ್ಟೇಷನ್. ಬೇರೆಲ್ಲ ಸಮಯಗಿನ ಈ ಕುಂಭಮೇಳ ಇವತ್ತಿಂದ ಶುರು ಆಗ್ತಾ ಇದೆ. ಸೊ ಅಂದರೆ ಅಲ್ಲಿ ಬಂದು 3 ನದಿಗಳ ಸಂಗಮ ಆಗುತ್ತೆ, ಅಲ್ಲಿ ಬಂದು ಸ್ನಾನ ಮಾಡ್ತಾರೆ. ಅಂದರೆ ಅಲ್ಲಿ ಆ ಜಾಗ ಕೂಡ ಪವರ್ಫುಲ್ಲು. ಜೊತೆಗೆ ಈ ಸಮಯದಲ್ಲಿ ನೀರಿನ ಒಂದು ಶಕ್ತಿ ಅತಿ ಹೆಚ್ಚಾಗಿರುತ್ತೆ ಮ್ಯಾನಿಫೆಸ್ಟೇಷನ್ಗೆ. ಸೊ ಹಾಗಿದ್ರೆ ಈ ಸ್ಪೆಷಲ್ ಹುಣ್ಣಿಮೆ ದಿನ, ಕುಂಭಮೇಳದ ದಿನ ನೀವು ಮಾಡಬೇಕು ವಾಟರ್ ಮ್ಯಾನಿಫೆಸ್ಟೇಷನ್. ಹಾಗಿದ್ರೆ ನೀವು ಮಾಡಬೇಕು, ವಾಟರ್ ಬಾಟಲ್ ನೀರು ತುಂಬಿಸಿ, ಅಥವಾ ಚೊಂಬು ಅಥವಾ ಗ್ಲಾಸು ನೀರು ತುಂಬಿಸಿ, ನಿಮ್ಮ ವಿಷಸ್ ಎಲ್ಲ ಹೇಳ್ಕೊಳ್ಳಿ. ಅದಕ್ಕೆ ಅವಾಗಲೇ ಬರೆದ್ರಲ್ವ ಅದು, ಅಥವಾ ಇನ್ಯಾವುದಾದ್ರೂ ಸರಿ, ನಿಮ್ಮ ವಾಟರ್ಗೆ ವಿಷಸ್ಸು ಎನರ್ಜಿ ಎಲ್ಲ ಕೊಡಿ, ಹೇಳ್ಕೊಳ್ಳಿ. ಎಲ್ಲ ಕೈಲಿಟ್ಕೊಂಡು ನೀರು ತುಂಬಿಸ್ಬಿಟ್ಟು ಎನರ್ಜಿ ಎಲ್ಲ ಕೊಡಿ, ಹೇಳ್ಕೊಳ್ಳಿ, ವಿಷಸ್ ಎಲ್ಲ ಹೇಳ್ಕೊಳ್ಳಿ. ಆ ಬಾಟಲ್ನ ಈಗ ರಾತ್ರಿ ಪೂರ್ಣ ಚಂದ್ರನ ಕೆಳಗಡೆ, ಅಂದರೆ ಮನೆ ಹೊರಗಡೆ ಇಡ್ತೀರ, ಬಾಲ್ಕನಿ, ಟೆರೆಸ್ ಎಲ್ಲಾದರೂ ಹೊರಗಡೆ ಇಡಿ. ಚಂದ್ರನ ಬೆಳಕು ಬೀಳಲೇಬೇಕಂತ ಏನಿಲ್ಲ, ಸುಮ್ಮನೆ ಹೊರಗಡೆ ಇದ್ರೂ ನಡೆಯುತ್ತೆ, ನೋ ಪ್ರಾಬ್ಲಮ್. ಸೊ ಚಂದ್ರನ ಬೆಳಕು, ಅದರ ಎನರ್ಜಿ ಅದರ ಮೇಲೆ ಬೀಳುತ್ತೆ. ಜೊತೆಗೆ ಈ ಸಮಯದಲ್ಲಿ ವಾಟರ್ ವಿಲ್ ಬಿ ಹೈಯೆಸ್ಟ್ ಫಾರ್ ಮ್ಯಾನಿಫೆಸ್ಟೇಷನ್. ಸೊ ನಿಮ್ಮ ವಿಷಸ್ನೆಲ್ಲ ಅದಕ್ಕೆ ಕೊಡ್ತೀರಾ. ಬೆಳಗ್ಗೆನೇ ಎದ್ದು ಆ ನೀರನ್ನು ಕುಡಿತೀರಾ. ವೆರಿ ಪವರ್ಫುಲ್ ರೆಮಿಡಿ. ನೋಡಿ, ನಿಮ್ಮ ವಿಷಸ್ ಎಲ್ಲ ಫುಲ್ಫಿಲ್ ಆಗುತ್ತೆ. ಜೊತೆಗೆ ನಾಳೆ ದಿನ ಪೂರ್ತಿ ಕೂಡ ಅಷ್ಟೇ, ಪ್ರತಿ ಸರಿ ನೀರು ಕುಡಿಬೇಕಾದ್ರೂ ಕೂಡ ವಾಟರ್ಗೆ ಎನರ್ಜಿ ಕೊಡಿ, ವಿಷಸ್ ಹೇಳ್ಕೊಳ್ಳಿ ಆ್ಯಂಡ್ ನೀರು ಕುಡೀರಿ. ಬಿಕಾಸ್ ಹೇಳಿದ್ನಲ್ಲ, ಕುಂಭಮೇಳ ಸಮಯ, ಈ ಸಮಯದಲ್ಲಿ ವಾಟರ್ ವಿಲ್ ಬಿ ಹೈಯೆಸ್ಟ್ ಫಾರ್ ಮ್ಯಾನಿಫೆಸ್ಟೇಷನ್. ಡನ್? ಮಾಡ್ತೀರಾ? ಎಸ್, ಎಷ್ಟು ಜನ ಮಾಡ್ತೀರಾ? ಎಲ್ಲ ಮಾಡಿದ್ರು ತುಂಬ ಪವರ್ಫುಲ್ಲೇ, ಬಟ್ ಈ ಸಮಯ ಇನ್ನಷ್ಟು ಪವರ್ಫುಲ್, ಹೈಯೆಸ್ಟ್ ಇರುತ್ತೆ. ದಟ್ ಈಸ್ ವೈ ಈ ರೆಮಿಡಿನ ಮಾಡಿ ಎಲ್ಲರೂ. ಓಕೆ, ನೋಡಿ, ನೀರು ಮುಚ್ಚಿಡ್ಬೇಕಾ, ಲಿಡ್ ಹಾಕಿಡ್ಬೇಕಾ? ಹಾಕಿಡಿ, ವಾಟರ್ ಚಾರ್ಜ್ ಆಗೇ ಆಗುತ್ತೆ, ಡೋಂಟ್ ವರಿ. ಚೊಂಬು, ಗ್ಲಾಸು, ಬಾಟಲ್ ಏನೇ ಇಟ್ಟರು ಲಿಡ್ ಹಾಕಿಡಿ ಅಥವಾ ತಟ್ಟೆ ಮುಚ್ಚಿಡಿ, ನೋ ಪ್ರಾಬ್ಲಮ್, ವಾಟರ್ ವಿಲ್ ಗೆಟ್ ಚಾರ್ಜ್ಡ್. ಓಕೆ, ಡನ್. ಹಾಗೆ ಒನ್ ಮೋರ್, ನಾಳೆ ದಿನ ಸ್ನೇಹಿತರೆ ಸಂಕ್ರಾಂತಿ. ಸಂಕ್ರಾಂತಿಯ ಮಹತ್ವಗಳು ತುಂಬ ಬೇರೆ ಬೇರೆ ಎಲ್ಲ ಇದೆ, ಬೇರೆ ಬೇರೆ ಎಷ್ಟೊಂದು ಮಹತ್ವಗಳಿದೆ. ಬಟ್ ಒಂದು ತಿಳ್ಕೊಳ್ಳೋಣ, ಈ ಸಂಕ್ರಾಂತಿ ಹಬ್ಬದ ದಿನ 14th ಅಂದರೆ ನಾಳೆ ಜನವರಿ, ಸೂರ್ಯ ಏನು ಮಾಡ್ತಾನೆ, ಅವನವನ್ನ ಪಥವನ್ನು ಬದಲಾಯಿಸ್ತಾನೆ. ಅಂದರೆ ಸೂರ್ಯ ಹಾಗೆ ಇರ್ತಾನೆ, ಭೂಮಿ ಚೇಂಜ್ ಆಗುತ್ತೆ, ಬಟ್ ಸ್ಟಿಲ್ ನಾವು ಮಾತಾಡ್ಬೇಕಾದ್ರೆ ಜನರಲ್ ಆಗಿ ಹೇಳ್ತೀವಿ, ಸೂರ್ಯ ಪಥವನ್ನು ಬದಲಾಯಿಸ್ತಾನೆ. ದಕ್ಷಿಣದಿಂದ ಉತ್ತರಾಯಣದ ಕಡೆಗೆ ಶಿಫ್ಟ್ ಆಗ್ತಾನೆ. ಸೊ ಫ್ರಮ್ ಟುಮಾರೋ ಸನ್ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ನಾರ್ತ್ ಡೈರೆಕ್ಷನ್ಗೆ. ವೆರಿ ಪವರ್ಫುಲ್. ಸೊ ನಾರ್ತ್ ಅಂದರೆ ಫಸ್ಟ್ ಆಫ್ ಆಲ್ ನಾರ್ತ್ ಡೈರೆಕ್ಷನ್ ಬಂದ್ಬಿಟ್ಟು ಸ್ನೇಹಿತರೆ, ಇದು ಬಂದ್ಬಿಟ್ಟು ಇಟ್ಸ್ ಅ ಆಪರ್ಚುನಿಟಿನ ಡೈರೆಕ್ಷನ್. ಅವಕಾಶಗಳು, ಮ್ಯಾನಿಫೆಸ್ಟೇಷನ್, ಅಥವಾ ನಿಮ್ಮ ಕರಿಯರ್, ನಿಮ್ಮ ಜಾಬ್, ಬಿಸ್ನೆಸ್, ಆಪರ್ಚುನಿಟಿನ ಡೈರೆಕ್ಷನ್. ಸೊ ಸೂರ್ಯನೇ ಉತ್ತರದ ಕಡೆಗೆ ಹೋಗಕ್ಕೆ ಶುರು ಮಾಡ್ತಾನೆ. ಅಂದರೆ ಸೊ ನಾಳೆಯ ದಿನ ಈಸ್ ಅ ವೆರಿ ಪವರ್ಫುಲ್ ಡೇ ಫಾರ್ ಯುವರ್ ಮ್ಯಾನಿಫೆಸ್ಟೇಷನ್ ಅಬೌಟ್ ಆಪರ್ಚುನಿಟೀಸ್. ಸೊ ನಿಮ್ಗೆ ಏನೇ ಒಂದು ಅವಕಾಶಗಳು ಬೇಕು, ಹೊಸ ಆಪರ್ಚುನಿಟಿ ಬೇಕು, ಜಾಬ್ ರಿಲೇಟೆಡ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು,
ಸೊ ನಾಳೆ ದಿನ ವೆರಿ ಪವರ್ಫುಲ್ ಡೇ ಟು ಮ್ಯಾನಿಫೆಸ್ಟ್ ಅಬೌಟ್ ಆಪರ್ಚುನಿಟೀಸ್. ಸೊ ಹಾಗಿದ್ರೆ ಏನು ಮಾಡ್ಬೇಕು ಸರ್? ಇದಕ್ಕೆ ನೀವು ಮಾಡಿ ಒಂದು ಯಂತ್ರವನ್ನು. ಓಕೆ, ಸೊ ನಾಳೆ ದಿನ ಬೆಳಗ್ಗೆ ಎಲ್ಲರೂ ಒಂದು ಯಂತ್ರವನ್ನು ಮಾಡಿ. ಯಾವ ಯಂತ್ರ, ಯಾವ ಥರ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಫೋಕಸ್ ಮಾಡಿ, ಗಮನ ಕೊಡಿ. ವಿಲ್ ಟೇಕ್ ಒನ್ ವೈಟ್ ಶೀಟ್. ಒಂದು ವೈಟ್ ಶೀಟ್ನ ತಗೊಳ್ತೀರಾ. ವೈಟ್ ಶೀಟ್ನ ತಗೊಂಡು ಈ ಬೆರಳು ಯಾವುದು? ನಿಮ್ಮ ಉಂಗುರ ಬೆರಳು. ಉಂಗುರ ಬೆರಳಿಂದ ಒಂದು ಬೌಲ್ ಒಳಗಡೆ ಅರಿಶಿಣ, ಓಕೆ, ಸ್ವಲ್ಪ ಕುಂಕುಮನೂ ಹಾಕಿ, ಗಂಗಾ ಜಲ ಇದ್ರೆ ಹಾಕಿ, ಇಲ್ಲ ಯಾವ್ದಾದ್ರು ಪವಿತ್ರ ನೀರಿದ್ರು ಹಾಕಿ, ಸ್ವಲ್ಪ ಕಲಿಸ್ತೀರ, ಪೇಸ್ಟ್ ಥರ ಮಾಡ್ತೀರ. ಒಂದು ವೈಟ್ ಶೀಟ್ ತಗೊಳ್ಳಿ. ಟೇಕ್ ಅ ವೈಟ್ ಶೀಟ್. ಒನ್ ಸೆಕೆಂಡ್. ಎಸ್, ಟೇಕ್ ಅ ವೈಟ್ ಶೀಟ್. ಓಕೆ, ವೈಟ್ ಶೀಟ್ ತಗೊಳ್ತೀರಾ. ಯಾವ ಸೈಜ್ ಆದರೂ, ದೊಡ್ಡದಾದ್ರೂ ಓಕೆ, ಈ ಸೈಜ್ ಆದರೂ ಓಕೆ, ಚಿಕ್ಕದಾದ್ರೂ ಓಕೆ. ಸ್ವಲ್ಪ ಕೈಯಲ್ಲಿ ಬರಿಬೇಕಲ್ವ, ದೊಡ್ಡದಿದ್ರೆ ಒಳ್ಳೆಯದು. ಟೇಕ್ ಅ ಬಿಗರ್ ಸೈಜ್. ಓಕೆ, ಸೊ ಯು ವಿಲ್ ಡ್ರಾ ಯಂತ್ರ. ಈ ಬೆರಳಿಂದ ಕುಂಕುಮ, ಅರಿಶಿಣ ಎರಡನ್ನೂ ಹಾಕಿ, ಸ್ವಲ್ಪ ಗಂಗಾ ಜಲ ಹಾಕಿ, ಇಲ್ಲ ಪವಿತ್ರ ನೀರು ಹಾಕಿಬಿಟ್ಟು ಕಲಿಸ್ತೀರ, ಪೇಸ್ಟ್ ಥರ ಮಾಡ್ತೀರ. ಇದರಿಂದ ನೀವು ಡ್ರಾ ಮಾಡ್ತೀರ ಒಂದು ಯಂತ್ರವನ್ನು. ಯಾವ ಥರ ಡ್ರಾ ಮಾಡಬೇಕು, ಯಾವ ನಂಬರ್ಸ್ನ ಬರಿಬೇಕು ಅದನ್ನು ತೋರಿಸ್ತೀನಿ. ಎಲ್ಲರೂ ಗಮನ ಕೊಡಿ. 3x3 3x3 ಒಂದು ಚೌಕ ಮಾಡ್ಕೊಳ್ತೀರ. ನೋಡಿ, ನಾನು ಹಿಂಗೆ ಬರ್ದೆ ಅಂತ ನೀವು ಹಿಂಗೆ ಬರಿಬೇಕಂತಲ್ಲ. ಓಕೆ, ಕ್ಲೀನಾಗಿ ಹಾಕ್ಬಿಡ. ತ್ರೀ ಬೈ ತ್ರೀ ಒಂದು ಚೌಕವನ್ನು ರೆಡಿ ಮಾಡ್ತೀರಾ. ಇದರಲ್ಲಿ ಬರಿತೀರಾ ದೀಸ್ ನಂಬರ್ಸ್, ಈ ನಂಬರ್ಸ್ನ ಬರಿತೀರಾ. ಈ ಬಾಕ್ಸಲ್ಲಿ 6 ಬರಿತೀರಾ, ಈ ಬಾಕ್ಸಲ್ಲಿ 1 ಬರಿತೀರಾ, ಈ ಬಾಕ್ಸಲ್ಲಿ 8 ಬರಿತೀರಾ, ಈ ಬಾಕ್ಸಲ್ಲಿ ಬರಿತೀರಾ 7, ಈ ಬಾಕ್ಸಲ್ಲಿ ಬರಿತೀರಾ 5, ಈ ಬಾಕ್ಸಲ್ಲಿ ಬರಿತೀರಾ 3, ಈ ಬಾಕ್ಸಲ್ಲಿ ಬರಿತೀರಾ 2, ಈ ಬಾಕ್ಸಲ್ಲಿ ಬರಿತೀರಾ 9, ಈ ಬಾಕ್ಸಲ್ಲಿ ಬರಿತೀರಾ 4. ಇದು 4. ಓಕೆ, ಇದು 1. ಸೊ ಟೇಕ್ ದ ಪಿಕ್ಚರ್, ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಇಲ್ಲ ಬರ್ಕೊಂಡಿದ್ದೀರಾ ಅಂದರೆ ವೆರಿ ಗುಡ್, ಬರ್ದಿಲ್ಲ ಅಂದರೆ ಟೇಕ್ ಅ ಸ್ಕ್ರೀನ್ಶಾಟ್. ಈ ಯಂತ್ರವನ್ನು ಡ್ರಾ ಮಾಡಿ ರೆಡಿ ಮಾಡ್ತೀರಾ. ಓಕೆ, ದೆನ್ ಈ ಯಂತ್ರವನ್ನು ಸ್ವಲ್ಪ ಒಣಗಾಕ್ಬಿಡಿ. ಒಣಗಲಿ, ಅದು ಡ್ರೈ ಆಗಲಿ. ಸರಿನಾ? ಡ್ರೈ ಆಗಲಿ. ಅದಾದ ಮೇಲಿಂದ ಕೈಲಿ ಇಟ್ಕೊಂಡು ಚಾರ್ಜ್ ಮಾಡಿ, ಎನರ್ಜಿ ಕೊಡಿ, ಅದಕ್ಕೆ ಆಕ್ಟಿವೇಟ್ ಮಾಡಿ ಅದನ್ನು. ಸೊ ಅದಕ್ಕೆ ವಿಶಸ್ ಹೇಳಿ, ನಿಮ್ಮ ಆಪರ್ಚುನಿಟಿ ಏನು ಸಿಗಬೇಕು. ನನಗೊಂದು ಆರ್ಡ್ರ್ ಸಿಗಬೇಕು, ಆ ಕಂಪ್ನಿಯಿಂದ ಆರ್ಡರ್ ಸಿಗಬೇಕು, ಅಥವಾ ನನಗೆ ಈ ಕೆಲಸ ಸಿಗಬೇಕು, ಅಥವಾ ಈ ಕಂಪ್ನಿಲಿ ಕೆಲಸ ಸಿಗಬೇಕು, ಅಥವಾ ಜಾಬ್ ಆಗಬೇಕು, ಪ್ರಮೋಷನ್ ಆಗಬೇಕು, ಇನ್ಕ್ರಿಮೆಂಟ್ ಆಗಬೇಕು, ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಇಷ್ಟು ಟರ್ನ್ಓವರ್ ಆಗಬೇಕು, ವಾಟ್ ಆಪರ್ಚುನಿಟಿ ಏನು ಬೇಕು, ಎನರ್ಜಿ ಕೊಡಿ, ವಿಶಸ್ ಹೇಳ್ಕೊಳ್ಳಿ, ಚಾರ್ಜ್ ಮಾಡಿ, ಅದನ್ನು ದೇವ್ರ ಮನೆ ಇಡಿ. ನಾಳೆ ಎಲ್ಲ ಹಬ್ಬ ಪೂಜೆ ಮಾಡ್ತೀರಾ, ಮಾಡಿ, ಪೂಜೆ ಮಾಡಿ, ಎನರ್ಜಿ ಕೊಡಿ ಅದಕ್ಕೆ. ಆ್ಯಂಡ್ ಅದಾದ ನಂತರ ಆ ಯಂತ್ರವನ್ನು ತೆಗೆದು ನಿಮ್ಮ ಉತ್ತರ ದಿಕ್ಕಿನಲ್ಲಿ, ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಅಂಟಿಸ್ತೀರ. ಸರಿನಾ? ಎಲ್ಲಾದರೂ ಉತ್ತರ ದಿಕ್ಕಿನಲ್ಲಿ ಯಾವುದೇ ಗೋಡೆ ಎಲ್ಲಾದ್ರೂ ಅಂಟಿಸ್ತೀರ. ಸೊ ದಟ್ ಪ್ರತಿದಿನ ನೋಡ್ತಾ ಅದನ್ನು ನೋಡ್ತೀರಾ, ಎನರ್ಜಿ ಪಡಿತೀರಾ. ಅದರಿಂದ ನಿಮ್ಮ ಆಪರ್ಚುನಿಟಿ ಏನು ವಿಶಸ್ನ ಅಂದ್ಕೊಂಡಿದ್ದೀರಾ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ. ಒನ್ಸ್ ಯು ಗೆಟ್ ದಟ್ ಡನ್, ಆ ಒಂದು ವಿಶಸ್ ನಿಮಗೆ ಫುಲ್ಫಿಲ್ ಆದಮೇಲಿಂದ ಆ ಯಂತ್ರವನ್ನು ರಿಮೂವ್ ಮಾಡಿ ಅದನ್ನು ಮತ್ತೆ ವಾಪಸ್ ಸೂರ್ಯನಿಗೆ ಅರ್ಪಿಸ್ತೀರಾ. ಹೇಗೆ? ಬರ್ನ್ ಮಾಡ್ತೀರಾ. ಓಕೆ, ಸೇಮ್ ಇವಾಗ ನಾವು ಬೇ ಲೀಫ್ ಬರ್ನ್ ಮಾಡಿದ್ವಲ್ಲ, ಆ ರೀತಿ ಯಾವುದಾದ್ರೂ ರಿಚುವಲ್ ಇರುತ್ತೆ, ನೀವೇ ಕೂಡ ಬರ್ನ್ ಮಾಡಿ ಸೂರ್ಯನಿಗೆ ತಲುಪಿಸ್ಬೋದು. ಆಫ್ಟರ್ ಯು ಫುಲ್ಫಿಲ್ ಆದಮೇಲೆ, ನಿಮ್ಮ ವಿಶ್ ಫುಲ್ಫಿಲ್ ಆದಮೇಲೆ, ಅಲ್ಲಿವರೆಗೂ ಅದು ಹಾಗೇ ಇರಲಿ ನಿಮ್ಮ ನಾರ್ತ್ ಡೈರೆಕ್ಷನಲ್ಲಿ. ಡನ್. ಇದನ್ನು ನೀವು ಮನೆಯಲ್ಲೂ ಮಾಡಿ ಅಂಟಿಸಿ. ಬೇಕಂದರೆ ಇಫ್ ಯು ವಾಂಟ್ ಯು ಕ್ಯಾನ್ ಪೇಸ್ಟ್ ಇಟ್ ಇನ್ ಯುವರ್ ಶಾಪ್ ಆರ್ ಆಫೀಸ್ ಆರ್ ಅಂಗಡಿ, ಎಲ್ಲಿ ಬೇಕಾದ್ರೂ ಅಂಟಿಸ್ಬೋದು. ಡನ್.
ಮಾಡ್ತೀರಾ? ಇದು 14 ನಾಳೆಯ ಒಂದು ಪವರ್ಫುಲ್ ದಿನ. ಸೂರ್ಯ ನಾರ್ತ್ ಡೈರೆಕ್ಷನ್ಗೆ ಶುರು ಆಗ್ತಾನೆ. ಸೊ ಈ ದಿನದಲ್ಲಿ ನಿಮ್ಮ ಒಂದು ಅಪರ್ಚುನಿಟಿನ ಮ್ಯಾನಿಫೆಸ್ಟ್ನ ಈ ಒಂದು ರೆಮಿಡಿನ ಮಾಡಿ. ಆ್ಯಂಡ್ ಇದರಿಂದ ಎಲ್ಲರಿಗೂ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ, ಅಚೀವ್ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಡನ್, ಯೂಸ್ಫುಲ್. ಥ್ಯಾಂಕ್ ಯು ಗುರುಗಳೇ. Yes, sir. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಮಕ್ಕಳೇ ಯಾವ ಒಂದು time ನಲ್ಲಿ ಮಾಡ್ಬೇಕು sir? ಯಾವುದಾದ್ರೂ ಸಮಯದಲ್ಲಿ ಮಾಡಿ. ನಾಳೆ ವೆರಿ ಪವರ್ಫುಲ್ ಡೇ, ಫೆಸ್ಟಿವಲ್ ದಿನ, ಒಳ್ಳೆಯ ದಿನ. ಯಾವ ಟೈಮಲ್ಲಾದರೂ ಮಾಡಿ, ಬೆಳಗ್ಗೆನೇ ಮಾಡಿ, ಬೇಗ ಮಾಡಿ. ಪೂಜೆಗಿನ ಮೊದಲು ಮಾಡಿಬಿಟ್ಟು ಪೂಜೆಗೆ ಯಂತ್ರವನ್ನು ಇಟ್ಟು ಆಮೇಲೆ ನೀವು ಅದನ್ನು ಆಕ್ಟಿವೇಟ್ ಮಾಡಿಬಿಟ್ಟು ನೀವು ನಾರ್ತ್ ಡೈರೆಕ್ಷನ್ ಹಾಕ್ತೀರ. ಓಕೆ, ಡೂ ದಿಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. 2 ಮಾಡ್ಬೇಕು ನೀವತ್ತು. ಇವತ್ತು ರಾತ್ರಿ ವಾಟರ್ ಮ್ಯಾನಿಫೆಸ್ಟ್ ಮಾಡ್ತೀರಾ. ನಾಳೆ ಪೂರ್ತಿ ದಿನ ಕೂಡ ನೀರು ಕುಡಿಬೇಕಾದ್ರೆ ವಾಟರ್ ಚಾರ್ಜ್ ಮಾಡಿ ನೀರು ಕುಡಿತೀರಾ. ಜೊತೆಗೆ ನಾಳೆ ನಾರ್ತ್ ಡೈರೆಕ್ಷನ್ಗೆ ಒಂದು ಆಪರ್ಚುನಿಟಿ ಯಂತ್ರವನ್ನು ಮಾಡಿ ಹಾಕಿ ಆಕ್ಟಿವೇಟ್ ಮಾಡಿ ಯೂಸ್ ಮಾಡ್ಕೊಳ್ತೀರ. ಡನ್? ಎಸ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅನ್ಮ್ಯೂಟ್ ಮಾಡಿ ಎಲ್ಲರೂ ಒಂದ್ಸರಿ ವಿಶ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಹ್ಯಾಪಿ ಮಕರ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಸರ್ ಹ್ಯಾಪಿ ಸಂಕ್ರಾಂತಿ. ಶುಭಾಶಯಗಳು ಸುಭಾಷ್. ಸೋ ಮಚ್. ನೋಡಿ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅಫ್ಕೋರ್ಸ್ ನಾರ್ತ್ ಸೈಡಲ್ಲಿ ವಾಲ್ ಹಾಕಿದಾಗ ಅದು ದಕ್ಷಿಣ ಕಡೆಗೇನೆ ಮುಖ ಮಾಡುತ್ತೆ. ಅಫ್ಕೋರ್ಸ್ ನೋ ಪ್ರಾಬ್ಲಮ್, ಸರಿನಾ? ನಾರ್ತ್ ಭಾಗದಲ್ಲಿ ನಾರ್ತ್ ಗೋಡೆಗೆ ಅಂಟಿಸ್ತೀರಾ ಅಂದರೆ ಅದು ಮುಖ ದಕ್ಷಿಣದ ಕಡೆಗೆ ಬರೋಂಥದ್ದು. ನೋ ಪ್ರಾಬ್ಲಮ್, ಅದೇನೆ ಕರೆಕ್ಟ್. ಅದೇ ಕರೆಕ್ಟ್. ನಾರ್ತ್ ವಾಲ್ ಮೇಲೆ ಅಂಟಿಸ್ತೀರ, ನಾರ್ತ್ ಡೈರೆಕ್ಷನಲ್ಲಿ ಗೋಡೆ ಮೇಲೆ ಅಂಟಿಸ್ತೀರ, ಕಾಣೋ ಥರ ನಿಮಗೆ. ರೈಟ್, ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ. ಚೇತನ್ ಅವರೇ ಹೇಳಿ. ಗುರುಗಳೇ ಕೇಳಿಸ್ತಿದೇನಾ? ಎಸ್. ಒಂದು ಸಕ್ಸಸ್ ಸ್ಟೋರಿ ಹೇಳ್ಬೇಕು. ಏನಂದ್ರೆ ಗುರುಗಳೇ, ನಾನು 4-5 ತಿಂಗಳಿಂದ ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದೆ ನೀವ್ ಹೇಳ್ದಂಗೆಲ್ಲ. ಆದ್ರೆ ಸಕ್ಸಸ್ಫುಲ್ ಏನಂತ ಅಂದ್ರೆ ನಾಳೆ ಆಫೀಸ್ ಓಪನ್ ಆಗ್ತಾ ಇದೆ. ಈಗಾಗಲೇ ಏನಾಗಿದೆ ಅಂದ್ರೆ, ಈಗಾಗಲೇ ಸಂಖ್ಯಾಶಾಸ್ತ್ರ ಕಚೇರಿಯನ್ನು ಆರಂಭಿಸಿ 100 ಜನಕ್ಕೆ ಪರಿಹಾರ ತಿಳಿಸಿದ್ದೆ ಅಂತಂದು ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ಕೊಂಡು ಬರ್ತಾ ಇದ್ದೆ. ಬಟ್ ಸಕ್ಸಸ್ ಆಯ್ತು. ಅದು ನಿಮ್ಮ ಆಶೀರ್ವಾದದಿಂದ. ಆಸಮ್, ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಅನ್ಮ್ಯೂಟ್ ಮಾಡಿ ವಿಶ್ ಮಾಡಬೇಡಿ ಚೇತನ್ ಅವ್ರಿಗೆ, ಬಿಕಾಸ್ ನಾಳೆ ಅವರು ಆಫೀಸ್ ಓಪನಿಂಗ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೋ ನೈಸ್ ಅಲ್ವಾ? ಐ ಆಮ್ ಸೋ ಪ್ರೌಡ್ ಆ್ಯಕ್ಚುಲಿ. ನಮ್ಮ ಸ್ಟೂಡೆಂಟ್ಸ್ ಆಫೀಸ್ ಓಪನ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಹೆಲ್ಪಿಂಗ್ ಸೋ ಮೆನಿ ಪೀಪಲ್. ಅರ್ನಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೋ ನೈಸ್. ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ಸೋ ಮೆನಿ ಸ್ಟೂಡೆಂಟ್ಸ್ ದೇ ಆರ್ ಆಲ್ರೆಡಿ ಓಪನ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದೆಮ್. ಆಲ್ ದ ಬೆಸ್ಟ್. ಎಸ್. ಇನ್ನೊಂದಿಬ್ರು ಶೇರಿಂಗ್ ತಗೊಳ್ಳೋಣ, ದೆನ್ ವಿಲ್ ಕಂಪ್ಲೀಟ್. ಶೋಭಾ ಅವರೇ ಹೇಳಿ. ನಮಸ್ತೆ. ಎಸ್. ನಮಸ್ತೆ ಸರ್, ನಾನು ರೀಸೆಂಟ್ಲಿ ಜನವರಿ 5 ಅಲ್ಲಿ ನಾನು ಅಬಾಕಸ್ ಕಾಂಪಿಟಿಷನ್ ಹೋಗಿದ್ದೆ, ಸ್ಟೇಟ್ ಪ್ರಯೋಗಿರಿ. ಅದರಲ್ಲಿ ನಾನು ಒಂದು ಅಮಾವಾಸ್ಯೆ ರುಚಿಯನ್ನು ನವೆಂಬರ್ ಇಂದ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಯಾವಾಗಲೂ ಅಬಾಕಸ್ ಕಾಂಪಿಟೇಷನ್ ಹೋಗಿದ್ದೀನಿ, ಅದ್ರಲ್ಲಿ ಗೆದ್ದಿದ್ದೀನಿ ಅಂತ ಯಾವಾಗಲೂ ಬರೀತಿದ್ದೆ. ಆವಾಗ ಅವಾಗ ಸಂಜೆ ನ್ಯೂಸ್ ಬಂತು. ಅವಾಗ ನಾನು ಅವಾಗ 3rd ರನ್ನರ್ ಅಪ್ ಬಂದಿದ್ದೆ. ಖುಷಿಯಾಗಿದೆ. ವಾವ್, ಅಮೇಝಿಂಗ್, ವಂಡರ್ಫುಲ್. ನೋಡಿ, ಆ್ಯಕ್ಚುಲಿ ಮಕ್ಕಳು ಎಲ್ಲರೂ ಮಾಡಿ ರಿಸಲ್ಟ್ಸ್ ಪಡಿತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ, ವಂಡರ್ಫುಲ್. ಅನ್ಮ್ಯೂಟ್ ಮಾಡಿ ಎಲ್ಲರೂ ವಿಶ್ ಮಾಡಿಬಿಡಿ.
ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಅಭಿನಂದನೆಗಳು ಪುಟ್ಟ. ಅಭಿನಂದನೆಗಳು. ಆಲ್ ದ ಬೆಸ್ಟ್ ಇನ್ನೊಂದಷ್ಟು ಅಚೀವ್ಮೆಂಟ್ಸ್ ಮಾಡಿ ಸಕ್ಸಸ್ ಪಡೀರಿ ಎಕ್ಸಾಮ್ಸ್ ಅಲ್ಲಿ ಕೂಡ, ರೈಟ್? ಆಲ್ ದ ಬೆಸ್ಟ್. ಆ ಎಕ್ಸಾಮ್ ಅಂದಾಗ ನೆನಪಾಯಿತು, ವೆರಿ ಸೂನ್ ಮೇ ಬಿ ದಿಸ್ ವೀಕೆಂಡ್ ಅಲ್ಲಿ ಅನ್ಸುತ್ತೆ, ಮೇಡಮ್ ರೂಪಾ ಮೇಡಮ್ ವಿಲ್ ಬಿ ಕಂಡಕ್ಟಿಂಗ್ ಅಬೌಟ್ ಪೇರೆಂಟಿಂಗ್ ಆಸ್ ವೆಲ್ ಆಸ್ ಮಕ್ಕಳಿಗೆ ಎಕ್ಸಾಮ್ಸ್ ಬಗ್ಗೆ, ರಿಸಲ್ಟ್ಸ್ ಬಗ್ಗೆ, ಹೇಗೆ ಮಾರ್ಕ್ಸ್ಗೆ ಪ್ರತಿಯೊಂದಕ್ಕೂ ಶಿಲ್ ಕಂಡಕ್ಟ್ ಕ್ಲಾಸ್, ರೈಟ್? ಅಟೆಂಡ್ ಮಾಡಿ, ಮ್ಯಾಕ್ಸಿಮಮ್ ಪೀಪಲ್ ಕಲೀರಿ, ಅದರಲ್ಲಿ ಬೆನಿಫಿಟ್ಸ್ ಪಡ್ಕೊಳ್ಳಿ. ಓಕೆ, ಡನ್. ಹಾಗೆ ಐ ವಿಲ್ ಬಿ ಅನೌನ್ಸಿಂಗ್, ನೋಡಿ ಈಗ ಎಷ್ಟೊಂದು ಎಸ್ ಚಂದ್ರಮ್ಮ ಅವರೇ ಹೇಳಿ, ಹೌದು ಸರ್. ಮಾತಾಡಿ. ಸರ್ ನಮಸ್ತೆ. ಆಕ್ಚುಲಿ ನಾನು ಇದನ್ನ ಸುಮ್ಮನೆ ಹಾಗೆ ಕಲ್ತ್ಕೋಬೇಕು ಅಂತ ಹೇಳಿ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಇಲ್ಲ ಕಲ್ತ್ಕೋಬೇಕು ಅಂತ ಹೇಳಿ ಸೀರಿಯಸ್ ಆಗಿ ಇದ್ ಮಾಡ್ಕೊಂಡೆ ಸರ್. ಅದನ್ನೆಲ್ಲ ನೋಟ್ ಮಾಡ್ಕೊಂಡೆಲ್ಲ ಇದ್ ಮಾಡಿದೆ. ಕೆಲವೊಂದು ಫ್ರೆಂಡ್ಸ್ಗಳಿಗೆಲ್ಲ ನಾನು ಶೇರ್ ಮಾಡಿದೆ. ಬಟ್ ಅವರೆಲ್ಲ ಆಕ್ಚುಲಿ ನೀವ್ ಹೇಳೋ ಥರನೇ ನಿಜ, ನಿನ್ಗೆ ಹೇಗ್ ಗೊತ್ತಾಯ್ತು ಹಾಗೆ ಅಂತೆಲ್ಲ ಕೇಳಿದಾಗ ನಾನು ಹೇಳ್ದೆ, ಈ ಥರ ಗುರುಗಳಿದ್ದಾರೆ, ನಾನು ಸರ್ ಹತ್ರ ಈ ಥರ ಎಲ್ಲ ಕಲ್ತಿದ್ದೀನಿ ಅಂತೇಳಿ. ಆಮೇಲೆ ನನಗೂ ಕೂಡ ಹೇಳು, ಮಕ್ಳಿಗೆ ಹೇಳು ಅಂತೆಲ್ಲ ಕೇಳಿದ್ರು ಸರ್. ಎಲ್ಲ ಹೇಳಿದ್ದೀನಿ. ಕೆಲವೊಂದೆಲ್ಲ ರೆಮಿಡೀಸ್ ಕೇಳಿದ್ರು, ಹೇಳಿದ್ದೆ. ಆಮೇಲೆ ಅದೇ ಥರ ಹೇಳ್ದೆ, ನಮ್ಮ ಗುರುಗಳು ಹೇಳಿದ್ದಾರೆ ರೆಮಿಡೀಸ್ ಎಲ್ಲ ಹಾಗೆ ಕೊಡಬಾರ್ದು, ಅದಕ್ಕೇನಾದರೂ ನೀವು ಹೇಗೆ ಹೇಳ್ತೀರಾ, ನಿಮ್ಮ ವಿಶ್ ಅಷ್ಟು ಪೇ ಮಾಡಿ ಅಂತ. ಮತ್ತೆ ಇಲ್ಲಿ ಬೆಸ್ಕಾಂ ಆಫೀಸರ್ ಕೂಡ ಇದ್ದಾರೆ, ಎಇ ಅವರು. ಅವ್ರಿಗೂ ಕೆಲವೊಂದು ನಮ್ಮನೆ ಹೊಸ ಮನೆ ಕನೆಕ್ಷನ್ ಮಾಡ್ತಾ ಇದ್ದಾಗ ಬಂದಿದ್ರು, ಅವರು ಸ್ಟಾಫ್ಗೆಲ್ಲ ಹೇಳಿದ್ದೆ. ಆಮೇಲೆ ಅವ್ರು ಎಇ ಅವರೇ ಮನೆ ಹತ್ರ ಹುಡ್ಕೊಂಡು ಬಂದ್ರು ಸರ್. ಅವಾಗ 1001 ರೂಪೀಸ್ ಕೊಟ್ರು. ಮನೆಗೆ ಬಂದು ಅವರೇ ಅಪ್ರೋಚ್ ಮಾಡಿದ್ರು. ಮತ್ತೆ ಫ್ರೆಂಡ್ಸ್ ಕೂಡ ಅಪ್ರೋಚ್ ಮಾಡ್ತಾ ಇರ್ತಾರೆ, 500 200 ಈ ತರ. ಆಮೇಲೆ ಮತ್ತೆ ಎಜುಕೇಶನ್ ಹೇಗಿದೆ, ಮತ್ತೆ ದಶಾಭುಕ್ತಿ ಹೇಗಿದೆ ಅದೆಲ್ಲ ಕೇಳ್ತಾರೆ ಸರ್. ಮತ್ತೆ ಅದ್ರಲ್ಲೆಲ್ಲ ಯಾವ್ಯಾವ್ದು ಲೋ ಶೋ ಗ್ರಿಡ್ ಅಲ್ಲಿ ಇದೆ ಅದನ್ನೆಲ್ಲ ನೀವು ಹೇಗೆ ಇದ್ ಮಾಡ್ಕೋಬೇಕು ಅಂತ ಹೇಳಿದೀರಾ, ಅದೆಲ್ಲ ಮಾಡ್ತಾ ಇದ್ದೀನಿ ಸರ್. ನಾನು ಆಕ್ಚುಲಿ ಈಗ ಎಲ್ರು ಹೇಳ್ತಾ ಇದ್ದಾರೆ, ನೀನು ಅಡ್ವೊಕೇಟ್ ಪ್ರೊಫೆಷನ್ ಬಿಟ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸರ್. ಇದ್ರ ಜೊತೆಗೆ ಅದು ಮಾಡ್ತಾ ಇದ್ದೀನಿ. ಕ್ಲೈಂಟ್ ಕೂಡ ಬರ್ತಾ ಇದ್ದಾರೆ ಸರ್. ನಾನು ಏನ್ ಅನ್ಕೊಂಡಿದ್ದೀನಿ ಅದೆಲ್ಲ ಫಿಲ್ ಆಗಿದೆ. ನನ್ನ ಮಗಳು ಅಷ್ಟು ಎಜುಕೇಶನ್ ಬಗ್ಗೆ ಇದಿರ್ಲಿಲ್ಲ ಸರ್. ಅವ್ರಿಗೂ ಕೂಡ ನೀವು ಮಾಡಮ್ಮ ಇದೆಲ್ಲ ಅಂತ ಹೇಳ್ಕೊಟ್ಟಿದ್ದೀನಿ. ಬೆಳಿಗ್ಗೆ ಎಲ್ಲ ಡೈಮಂಡ್ ಕ್ಲಾಸ್ ಅಲ್ಲಿ ಅವರು ಕೂಡ ಅಪಿಯರ್ ಆಗ್ತಾ ಇದ್ದಾರೆ ಸರ್. ಈಗ ಅವಳೇ ಓದ್ಕೊಂತಾ ಇದ್ದಾಳೆ, ಏನು ಹಿಂಸೆ ಮಾಡ್ತಾ ಇಲ್ಲ. ಈಗ ಫಸ್ಟ್ ಇಯರ್ PUC ಸರ್, PCMB. ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್, ಹೇಳ್ಕೊಳಕ್ಕಾಗಲ್ಲ. ನಿಮ್ಗೂ ಥ್ಯಾಂಕ್ ಯು ಹೇಳ್ಬೇಕು, ಯೂನಿವರ್ಸ್ಗೂ ಥ್ಯಾಂಕ್ ಯು ಹೇಳ್ಬೇಕು ಸರ್. ಸೂಪರ್ ಮೇಡಮ್, ಥ್ಯಾಂಕ್ ಯು, ವಂಡರ್ಫುಲ್. ಎನಿವೇ, ನಾವು ಇವಾಗ ಹುಣ್ಣಿಮೆ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ ಇದೀವಿ, ಅದ್ರ ಬಗ್ಗೆ ಶೇರಿಂಗ್ಸ್ ಇರುತ್ತೆ, ರೈಟ್? ಮಾಸ್ಟರ್ ಕೋರ್ಸ್ ಬಗ್ಗೆ ಎಲ್ಲ ಅಲ್ಲಿ ಶೇರ್ ಮಾಡಿ. ಎಸ್, ಸುಧೀಂದ್ರ ಅವರೇ ಹೇಳಿ. ನಮಸ್ತೆ ಗುರುಗಳೇ. ನಮಸ್ತೆ. ಎರಡು ತಿಂಗಳು ಕಾರಣಾಂತರದಿಂದ ಮಿಸ್ ಆಗಿತ್ತು. ಸೊ ಈ ಸಲ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಒಂದು ಹೊಸ, ಅಂದ್ರೆ ಮುಂದಿನ ಹುಣ್ಣಿಮೆ ಒಳಗೆ ಒಂದು ಹೊಸ ರಿಸಲ್ಟ್ ಕೊಡ್ತೀನಿ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದ್ಸಲಿ ಇದನ್ನ ಶೇರ್ ಮಾಡ್ತೀರಾ ಗುರುಗಳೇ? ಅದು ನಾಳೆ ಏನು ಎಂಟರ್ ಮಾಡ್ಕೋಬೇಕು, ಅದು ಶೇರ್ ಮಾಡಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿಕ್ ಆಗಿಲ್ಲ, ಇನ್ನೊಂದ್ಸಲಿ ಶೇರ್ ಮಾಡಿದ್ರೆ ತಗೊಳ್ಬಹುದು. ಥ್ಯಾಂಕ್ ಯು ಗುರು. ಎಸ್, ವಿಡಿಯೋ ಬರುತ್ತೆ ಯೂಟ್ಯೂಬ್ ಅಲ್ಲಿ, ನೋಡ್ಕೊಳ್ಳಿ. ಡನ್, ರೈಟ್? ಐಲ್ ಗಿವ್ ಯು ಯೂಟ್ಯೂಬ್ ಲಿಂಕ್ ಕೊಡ್ತೀನಿ, ಫಾಲೋ ದಿಸ್ ಯೂಟ್ಯೂಬ್ ಲಿಂಕ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಸ್, ಮಹದೇಶ್ ಅವರೇ ಹೇಳಿ. ಮಹದೇಶ್ ಅವರೇ. ಗುರುಗಳೇ ನಮಸ್ತೆ. ಗುರುಗಳೇ, ತುಂಬಾ ದಿನ ಆಯ್ತು ನಮಸ್ತೆ. ನಿಮ್ಮ ಮಾತಾಡಿ. ನಾನು ಗುರುಗಳೇ, ಸುಮಾರು 1 ಇಯರ್ ಬ್ಯಾಕ್ ನಾನು ಜಾಗ ಕಳ್ಕೊಂಡೆ ಅಂತ ಹೇಳಿದ್ದೀನಿ ನಿಮ್ ಜೊತೆಲಿ. ಒಂದ್ ಜಾಗ ತಗೊಳ್ತಾ ಇದೀನಿ ಗುರುಗಳೇ ಅಂತ ಹೇಳಿದೆ. ರಿಚುವಲ್ಸ್ ಇಂದ ನಾನು ತುಂಬಾ ಪಡ್ಕೊಂಡಿದೀನಿ. ನಮ್ಮ ಕಮ್ಯುನಿಟಿ ಮೆಂಬರ್ಸ್ ತಿಳಿಸ್ಬೇಕಾಗಿತ್ತು. ಹಾಗೇನೆ ನಾನು 10 ಗುಂಟೆ ಜಾಗ ಕಳೆದಿ, ಈಗ 5 ಗುಂಟೆ ಜಾಗ ತಗೊಂಡಿದ್ದೀನಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀನಿ ಗುರುಗಳೇ. ಲಾಸ್ಟ್ ಮಂತ್ 13ನೇ ತಾರೀಕು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೀನಿ. ಇವಾಗ ಫುಲ್ ಆಲ್ಮೋಸ್ಟ್ 80% ಕೆಲಸ ಮುಗಿದೆ ಗುರುಗಳೇ. ಒಂದು 30-40 ಒಂದು ಶೆಡ್ ಹಾಕಿ ಅಲ್ಲಿ ಇದನ್ನ ಇಲ್ಲಿ ಪಡಿತಾ ಇದೀನಿ ಗುರುಗಳೇ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ವಿವಿನ್ ಅಕಾಡೆಮಿ, ಥ್ಯಾಂಕ್ ಯು ನ್ಯೂಸ್ ಗುರುಗಳೇ. ತಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ವಾವ್, ಅಮೇಜಿಂಗ್, ಕಂಗ್ರ್ಯಾಚುಲೇಷನ್ಸ್, ಮೇಡಮ್ ಕಂಗ್ರ್ಯಾಚುಲೇಷನ್ ಮಹದೇಶ್ ಅವರೇ. ಮೇಡಮ್ ಅವರು ಕೂಡ ಈಗ
ನಮ್ ಜೊತೆ ಸ್ಟಾರ್ಟ್ ಮಾಡಿದ್ದಾರೆ ಗುರುಗಳೇ. ಸುಮಾರು ಒಂದ 6 ತಿಂಗಳಿಂದ ಜೊತೆ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಗುರುಗಳೇ. All the best. All the best. Wonderful. Amazing. Thank you. Thank you so much for sharing. Asha, yes, ಅವರೇ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ನಾನು ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಸ್ ನಾನ್ ಮಾಡಿ ರಿಸಲ್ಟ್ಸ್ ತಗೊಳ್ತಾ ಇದ್ದೆ ಸರ್. ಲಾಸ್ಟ್ ಅಮಾವಾಸ್ಯಲ್ಲಿ ನನ್ನ ಮಗ ಸುಮಂತ್ ಅಂತ ಹೇಳಿ, ಸೊ ಅವನು ಕರಾಟೆದು ಟೂರ್ನಮೆಂಟ್ ಇತ್ತು ಸರ್. ಅವನು ಟೂರ್ನಮೆಂಟ್ ರಿಚುವಲ್ಸ್ ಮಾಡ್ಕೊಂಡಿದ್ದೆ ಸರ್. ಸೊ ಅವನಿಗೆ 2 ಕಪ್ ಸಿಕ್ಕಿದೆ ಸರ್ ಅವನ್ಗೆ. ಸೊ ಅವನಾಗೆ ವಾಲಂಟ್ರಿ ಆಗಿ ಬಂದು, ಅಮ್ಮ ನಾನು ರಿಚುವಲ್ಸ್ ನಾನ್ ಮಾಡ್ತೀನಿ ಅಮ್ಮ ಅಂತ ಕೊಟ್ಟು ಬೇಲೀಫ್ ರಿಚುವಲ್ಸ್ ಎಲ್ಲ ನನ್ನ ಹತ್ರ ಬರೆಸ್ಕೊಂಡು ಅವ್ನು ಬರ್ದಿದ್ದ. ಅವ್ನು 5th ಸ್ಟ್ಯಾಂಡರ್ಡ್ ಸರ್. ಸೊ ಅವ್ನ್ಗೆ 2 ಬಂದಿದೆ ಸರ್. ಅದನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕಿತ್ತು. ಫಸ್ಟ್ ಪ್ರೈಸ್ ಅಂಡ್ ಸೆಕೆಂಡ್ 2 ಸಿಕ್ಕಿದೆ ಸರ್. ಅವ್ನಿಗೆ 2 ಕುಮಿತ ಅಂಡ್ ಕಟ ಅಂತ ಹೇಳಿ ಟೂರ್ನಮೆಂಟ್ ಇತ್ತು ಸರ್. ಅದ್ರಲ್ಲಿ ಒಂದು ಫಸ್ಟ್ ಬಂದಿದೆ, ಒಂದು ಸೆಕೆಂಡ್ ಬಂದಿದೆ ಸರ್. ಸೊ ಅದನ್ನ ಶೇರ್ ಮಾಡ್ಕೋಬೇಕಿತ್ತು. ಥ್ಯಾಂಕ್ಸ್ ಹೇಳಿ ಸರ್. ಥ್ಯಾಂಕ್ ಯು ಸರ್. Congratulations. Congratulations. Really amazing. Wonderful. All the best ಪುಟ. ಇನ್ನಷ್ಟು ವಿನ್ ಆಗಿ ಇನ್ನಷ್ಟು ಸಕ್ಸಸ್ ಪಡೀರಿ. ಆಲ್ ದ ಬೆಸ್ಟ್. Congratulations. ಎಲ್ಲರೂ ವಿಶ್ ಮಾಡ್ಬಿಡಿ. ಮಾದೇಶ್ ಅವ್ರಿಗೂ ಕೂಡ. Yes. Awesome. Thank you. Thank you so much. Yes. Thank you so much. ಐ ನೋ ತುಂಬ ಜನ ಶೇರಿಂಗ್ಸ್ ಮಾಡ್ಬೇಕಂತ ಕಾಯ್ತಾ ಇರ್ತೀರ ಅಂತ ಗೊತ್ತು. ಸೊ ಶೇರ್ ಮಾಡಿ, ಗ್ರೂಪಲ್ಲೂ ಶೇರ್ ಮಾಡ್ಬೋದು, ಅಥವಾ ಈ ವಿಡಿಯೋ ನೋಡ್ತಿರೋರು ಕಮೆಂಟ್ ಬಾಕ್ಸಲ್ಲೂ ಶೇರ್ ಮಾಡ್ಬೋದು. ಓಕೆ, ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ರಿಚುವಲ್ಸಲ್ಲಿ. ಡೂ ದಿಸ್. ಈ ಒಂದು ಹುಣ್ಣಿಮೆ ವೆರಿ ಪವರ್ಫುಲ್. ಸೊ ವಿಡಿಯೋ ನೋಡ್ತಿರೋರು 24 ಗಂಟೆ ಒಳಗಡೆ ಫಾಲೋ ಮಾಡಿ. ಆ್ಯಂಡ್ ಏನು ರೆಮಿಡೀಸ್ ಹೇಳಿದೆ, 2 ರೆಮಿಡಿ ಹೇಳಿದ್ದೆ, ಅದನ್ನು ಮಾಡಿ ಕಂಪ್ಲೀಟ್ ಮಾಡಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಹಾಕಿ ರೆಮಿಡಿ ಮಾಡಿದ್ದೀನಿ ಅಂತ ಹೇಳಿ. ರಿಸಲ್ಟ್ ಬಂದಮೇಲೂ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್. ಶುಭರಾತ್ರಿ. ಸಿ ಯು ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾಪಿ ನೈಟ್. ಲಿಂಕ್ ಕಳಿಸಿ, ನಾನು ಲಿಂಕ್ ಕಳಿಸಿನಿ. ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ ಯಾವ ಥರ ಯಂತ್ರವನ್ನು ಮಾಡಬೇಕು, ವಾಚ್ ದ ವಿಡಿಯೋ ಬರುತ್ತೆ ಆ್ಯಂಡ್ ಮಾಡಿ. ಓಕೆ, ಡನ್. ಥ್ಯಾಂಕ್ ಯು.